ನನ್ನ ಸೊಸೆಗೆ ತುಂಬ ಹಾಲಿತ್ತು ರೀ, ಇವ್ರಿಗೆ ತುಂಬ ಕಡಿಮೆ ಇದೆ ಕಂಪೇರ್ ಮಾಡಿ. ಅದಕ್ಕೆ ತಾಯಿಂದಿರು ನಮ್ದು ಮಗು ವಾಂತಿ ಮಾಡಿಬಿಡ್ತು, ಯಾಕಂತ ಹೇಳಿದ್ರೆ ಇವಳು ಏನೋ ತಿಂದ್ಬಿಟ್ಟಿದ್ದಾಳೆ. ಈ ನಿಪ್ಪಲ್ಲಿ ಇಲ್ಲೋಯ್ತು ಅಂತ ಹೇಳಿದ್ರೆ ಕ್ರ್ಯಾಕ್ಸ್ ಬರಲಿಕ್ಕೆ, ತೊಟ್ಟು ಉಣ್ಣಾಗ್ಲಿಕ್ಕೆ ಅವಕಾಶ ಇರುತ್ತೆ. ನಮ್ಮಲ್ಲಿ ಯಾವಾಗ್ಲೂ ಬಂದ್ಬಿಟ್ಟು ಆರತಿ ತಗೊಂಡ್ರೆ ಉಷ್ಣ, ಶೀತ ತಗೊಂಡ್ರೆ ತೀರ್ಥ ತಗೊಂಡ್ರೆ ಶೀತ ಅಂತ ಹೇಳ್ಕೊಳ್ತೀವಿ. ಈ ಅಭ್ಯಾಸಗಳನ್ನ ನಾವು ಬಿಟ್ಬಿಟ್ಟು ಪ್ರಕೃತಿ ಹೆಂಗೆ ಕೊಟ್ಟಿದೆ, ವೈಜ್ಞಾನಿಕವಾಗಿ ನಾವೆಷ್ಟೋ ಒಂದು ಸ್ಟಡಿ ಮಾಡಿ ಹಿಂಗೆ ಇದ್ದರೆ ಒಳ್ಳೇದು ಅಂತ ತಗೊಂಡ್ಬರ್ತೀವಿ. ಇದನ್ನು ನಾವು ಉಪಯೋಗಿಸ್ಬಿಟ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತೇಳಿ. ಆ ಸಿನಿಮಾದಲ್ಲೆಲ್ಲ ಹೇಳ್ತಾರೆ, ನೀನ್ ತಾಯಿ ಹಾಲು ಕುಡಿದಿದ್ರೆ ಬಾರೋ ನನ್ನ ಹೌದೌದು. ಇದೆಲ್ಲ ಏನಿಲ್ಲ, ಕಮೆಂಟ್ ಬಿಹೈಂಡ್ ದ ಸೈಂಟಿಫಿಕ್ ಇವೆಲ್ಲ. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ. ಇವತ್ತಿನ ಸಂಚಿಕೆ ಬ್ರೆಸ್ಟ್ ಫೀಡಿಂಗ್, ಸ್ತನ್ಯಪಾನದ ಬಗ್ಗೆ. ಹೊಸದಾಗಿ ತಾಯಿ ಆದವ್ರಿಗೆ ತುಂಬಾ ಗೊಂದಲ ಇರುತ್ತಲ್ಲ, ಅವರಿಗೆ ಜೊತೆಗೆ ಅವರನ್ನ ನೋಡ್ಕೊಳ್ತಿರೋ, ಅವರನ್ನ ಆರೈಕೆ ಮಾಡ್ತಿರೋ ಎಲ್ಲರಿಗೂ ಕೂಡ ಸುಮಾರಷ್ಟು ಸರ್ತಿ ಈ ಥರದ ಕನ್ಫ್ಯೂಷನ್ ಇರುತ್ತೆ. ಮಗು ಅಳ್ತಿರೋದು ಹಸುಗ, ಹಾಲು ಸಾಕಾಗ್ತಿದ್ಯಾ, ಚಪಾತಿ ಮತ್ತೆ ಅನ್ನ ತಿಂದ್ರೆ ಗ್ಯಾಸ್ಟ್ರಿಕ್ ಆಗತ್ತಾ, ಮಗು ಗ್ಯಾಸ್ ಆಗತ್ತಾ, ಈ ಥರ ಸುಮಾರಷ್ಟು ಪ್ರಶ್ನೆಗಳಿದೆ. ಜೊತೆಗೆ ತಾಯಿ ಹಾಲನ್ನ ಲಿಕ್ವಿಡ್ ಗೋಲ್ಡ್ ಅಂತ ಕರೀತಾರೆ. ನಿಮಗೆ ಗೊತ್ತಿರಲಿ, ಮಗುಗೆ ಯಾವ ವಯಸ್ಸಿಗೆ ಯಾವ ನ್ಯೂಟ್ರಿಷನ್ ಬೇಕೋ ಅದನ್ನ ತಾಯಿ ಪ್ರೊಡ್ಯೂಸ್ ಮಾಡ್ತಾಳಂತೆ ಈ ಒಂದು ಎದೆ ಹಾಲಿನ ಮೂಲಕ. ಎಂಥ ವಿಸ್ಮಯ ಅಲ್ವಾ ಇದು? ವಿಜ್ಞಾನ ಏನ್ ಹೇಳುತ್ತೆ, ನಮ್ಮ ಆಚರಣೆಗಳು ಸರಿನಾ ತಪ್ಪ, ಈ ಎಲ್ಲವನ್ನ ತಿಳ್ಕೊಳ್ಳೋಣ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ. ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜಾಯ್ಸ್ ಜೈಸೀಲನ್. 33 ವರ್ಷಕ್ಕಿಂತ ಹೆಚ್ಚು ಅನುಭವ ಇವರಿಗಿದೆ. ಇವರು ಫ್ಯಾಮಿಲಿ ಕೌನ್ಸಿಲರ್ ಹೌದು, ಜೊತೆಗೆ WHO ನಡೆಸುವಂಥ ಈ ಸ್ತನ್ಯಪಾನದ ಬಗ್ಗೆ ಟ್ರೈನಿಂಗ್ ತರಬೇತಿಯನ್ನ ಇವರು ಪಡ್ಕೊಂಡಿದ್ದಾರೆ. ಅನೇಕ ತಾಯಂದರಿಗೆ ಕೂಡ ಇವರು ತರಬೇತಿಯನ್ನ ಕೊಡ್ತಾರೆ. ಫೋರ್ಟಿಸ್ ಹಾಸ್ಪಿಟಲ್, ಬನ್ನರ್ಘಟ್ಟ ರೋಡ್ನಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವರನ್ನ ಸ್ವಾಗತಿಸೋಣ. ನಿಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಿಮ್ಮ ಸುಮಾರಷ್ಟು ಪ್ರಶ್ನೆಗಳಿಗೆ ಸಂಚಿಕೆಯ ಕೊನೆಯಲ್ಲಿ ಉತ್ತರ ಸಿಗುತ್ತೆ, ಹಾಗಾಗಿ ಎಪಿಸೋಡ್ನ ಪೂರ್ತಿಯಾಗಿ ನೋಡಿ. 33 ವರ್ಷದ ಒಂದು ಅನುಭವ ನಿಮಗಿದೆ ಅಂದರೆ ನೀವು ಆಗ ಕೂಡ ನೋಡಿರ್ತೀರಾ ತಾಯಂದ್ರನ್ನ, ಈಗಿನ ಒಂದು ಜನರೇಷನ್ ಅವರನ್ನು ಕೂಡ ನೋಡಿರ್ತೀರಾ. ಅದ್ರ ಬಗ್ಗೆ ಸುಮಾರಷ್ಟು ಮಾತಾಡೋಣ. ಇದರ ಜೊತೆಗೆ ನಾನೊಂದಷ್ಟು ರಿಸರ್ಚ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು ಏನು ಅಂತಂದರೆ, ಮಗುಗೆ ಯಾವ ವಯಸ್ಸಿಗೆ ಅಂದರೆ 3ನೇ ತಿಂಗಳು 2ನೇ ತಿಂಗಳು ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ ತಾಯಿ ಪ್ರೊಡ್ಯೂಸ್ ಮಾಡ್ತಾಳಂತೆ. ಎಂಥ ಅದ್ಭುತ ಅಲ್ವಾ ಇದು? ಇದು ಹೇಗಾಗುತ್ತೆ? ಇದ್ರ ಹಿಂದೆ ಇರೋ ಸೈನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಸೈನ್ಸ್, ಮೆಡಿಕಲ್ ಸೈನ್ಸ್ ಅಂತ ಹೇಳಿದ್ರೆ ಅದಕ್ಕೆ ಮೇಲಿರೋದು ಒಂದು ಡಿವೈನ್ ಸೈನ್ಸ್. ಈಗ ಮೃಗಗಳು ಅಂತ ಹೇಳಿದ್ಮೇಲೆ ಅವುಗಳಿಗೆ ನ್ಯಾಚುರಲ್ ಆಗಿ ಅದಕ್ಕದೇ ಬಂದ್ಬಿಡತ್ತೆ. ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಜಾಸ್ತಿ ಓದ್ಬಿಟ್ಟಿರ್ತಾನೆ, ಜಾಸ್ತಿ ತಿಳಿದಿರ್ತಾನೆ, ಅದು ಇದು ಯಾರು ಎಲ್ಲ ಹೇಳೋದನ್ನ ತಲೆಗೆ ಹಚ್ಕೊಂಡ್ಬಿಡ್ತಾರೆ. ಪ್ರಕೃತಿ ಏನ್ ಮಾಡುತ್ತೆ, ತಾಯಿ ಅಂತ ಅವಳು ಆದ್ಮೇಲೆ ಅದರ ಎಲ್ಲ ಪ್ರೋಸೆಸ್ಸು ಬ್ಯೂಟಿಫುಲಿ ಬಹಳ ಚೆನ್ನಾಗಿ ಹೋಗ್ತಾ ಇರುತ್ತೆ. 5 ತಿಂಗಳು ಆದ್ಮೇಲೆ 7 ತಿಂಗಳಲ್ಲಿ ಪ್ರಕೃತಿ ಅಷ್ಟು ಚೆನ್ನಾಗಿ ಸ್ತನ್ಯಪಾನ ಯಾಕೆ ಹೇಳ್ತೀವಲ್ಲ, ಸ್ತನಗಳನ್ನು ಉಂಟು ಮಾಡುತ್ತೆ. ಒಂದು 22 ಡಕ್ಟ್ಸ್ ಅಂತ ಇರುತ್ತೆ, ಬಂಚಿಗಳು, ಯಾವುದು ಮಿಲ್ಕ್ ಬಂಚಸ್. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಫುಲ್ ಆಗಿ ಕೊಲೆಸ್ಟ್ರಾಮ್ನ ತುಂಬ್ತಾ ಇರತ್ತೆ. ಈ ಕೊಲೆಸ್ಟ್ರಾಮ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಗಿನ್ನು ಹಾಲು ಅಂತ ನಾವು ಹೇಳ್ತೀವಲ್ಲ, ಗಟ್ಟಿಯಾಗಿರುತ್ತೆ, ಯೆಲ್ಲೋ ಕಲರ್, ಕ್ರೀಮಿಶ್ ಕಲರ್. ಇದು ಬಂದೊಡನೆ ವಿತಿನ್ 1 hour ಇಫ್ ಯು ಪುಟ್ ದ ಬೇಬಿ ಟು ದ ಬ್ರೆಸ್ಟ್, ಎಷ್ಟೋ ನಾವು ಜೀವವನ್ನು ಸೇವ್ ಮಾಡ್ಬೋದಂತೆ. ಓಕೆ, ಹಿಂಗಿರ್ಬೇಕಾದ್ರೆ ಒಂದ್ಸತಿ ಮಗುಗೆ ಅದು ಚೀಪಾಗಿ ಶುರುವಾಯಿತು ಅಂತ ಹೇಳಿದ್ರೆ ಬಾಯಿಂದ ಹೋಗಿ ಇಂಟೆಸ್ಟೈನ್ ಅಂತ ಕರುಳಿಗೆ ಹೋಗಿ ಕೊನೆಗೆ ಗುದದ್ವಾರದವರೆಗೆ ಫಸ್ಟ್ ಆಂಟಿಬಾಡಿ, ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡಿಬಿಡುತ್ತೆ. ಇಷ್ಟು ಪ್ರಕೃತಿ ನಮ್ಮಲ್ಲಿ ಇಟ್ಟಿರಬೇಕಾದ್ರೆ ಎಲ್ಲ ತಾಯಿಂದಿರಿಗೂ ಗೊತ್ತಾಗಬೇಕು. ಎಲ್ಲ ತಾಯಿಂದ್ರು ಮಾತ್ರ ಅಲ್ವಾ, ತಂದೆದಿರಿಗೂ ಗೊತ್ತಾಗಬೇಕು, ಅಜ್ಜಿದಿರ್ಗೂ ಗೊತ್ತಾಗಬೇಕು, ಚಿಕ್ಕ ಮಕ್ಕಳಿಗೂ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಈ ಶಾಲೆಗಳಿಗೆ ಕೊಡಬೇಕಾದ್ರೆ ಫಸ್ಟ್ ಹ್ಯುಮನೈಸೇಷನ್, ರೋಗ ನಿರೋಧಕ ಚುಚ್ಚುಮದ್ದು ಯಾವುದು ಫಸ್ಟ್ ಹೇಳ್ತೀವಿ ನಾವು, BCG ಅಂತ. ಡೆಫಿನೆಟ್ಲಿ ನಾಟ್, ಇಟ್ ಈಸ್ ದ ಕೊಲೆಸ್ಟ್ರಾಮ್ ಅಂತ ಹೇಳಿದ್ರೆ ಗಿನ್ ಹಾಲು. ಇದು ಹೋಯ್ತು ಅಂತ ಹೇಳಿದ್ರೆ ಖಂಡಿತ ಲೈಫ್ ಟೈಮ್ ಆ್ಯಂಟಿಬಾಡಿ ಕೂತ್ಕೊಳ್ಳುತ್ತೆ. ಅದಕ್ಕಾಗಿಯೇ ನಾವು ತಾಯಿಂದಿರಿಗೆ ಎಜುಕೇಷನ್ ಕೊಡೋದು ಬಹಳ ಬಹಳ ಒಳ್ಳೆಯದು. ಕೆರಸಿಂಗ್ ದ ಬೇಬಿ ಅಂತ ಹೇಳ್ತೀವಿ, ಮುಟ್ಟೋದ್ರಿಂದ. ಯಾಕಂತ ಹೇಳಿದ್ರೆ ಎಲ್ಲ ತಾಯಿಂದಿರು ತಂದೆದಿರು ಅರ್ಥ ಮಾಡ್ಕೊಳ್ಳಿ, ನಮ್ಮ ಕೈ ತೆಗೆದ್ರೆ ಆ ಎಂಡ್ ಆಫ್ ದ ಥಿಂಗ್ಸು ದಿಸ್ ಅ ಬಯೋ ಎನರ್ಜಿ. ಈ ಬಯೋ ಎನರ್ಜಿ ಯಾಕೆ ನಾವು ಶೇಕೆನ್ಸ್ ಕೊಡ್ತೀವಪ್ಪ, ನನ್ನ ಹಾರ್ಟಲ್ಲಿ, ನನ್ನ ಹೃದಯದಲ್ಲಿ ಇರತಕ್ಕಂಥ ಸಂತೋಷವನ್ನು ಆಚೆ ಬಿಡ್ತೀನಿ, ಎಲ್ಲಿ, ನನ್ನ ಕೈಯಲ್ಲಿ. ಸೊ ನಿಮ್ಮ ಕೈಗಳಲ್ಲಿ ಒಂದು ಎನರ್ಜಿ, ದಟ್ ಇಸ್ ಕಾಲ್ಡ್ ಬಯೋ ಎನರ್ಜಿ ಅಂತ ಹೇಳ್ತೀವಿ. ಅದನ್ನು ಹೊಟ್ಟೆ ಮೇಲೆ ಮುಟ್ಟಿದ ತಕ್ಷಣ ಮಗು
ಖುಷಿಯಾಗಿರತ್ತೆ. ಸೊ ದಿಸ್ ಇಸ್ ಕಾಲ್ ದ ಕೆರೋಸಿಂಗ್ ದ ಬೇಬಿ ಅಂತ ಹೇಳ್ತೇವೆ. ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ಎಕ್ಸಸೈಸು ತಾಯಿ ಮಾಡಕತ್ತಿದ್ರೆ ಅವಳಿಗೆ ಭಯ ಅನ್ನೋದು ಹೊರಟೋಗುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟು, ಅಮ್ಯುನಿಟಿಕ್ ಫ್ಲೂಯಿಡ್ ಅಂತ ನೀವೆಲ್ಲರೂ ಕೇಳಿರಬಹುದು. ಮಗು ಹುಟ್ಟಿದಾಗ ನೀರಿನಲ್ಲಿರುತ್ತೆ, ಅದಕ್ಕೆ ಅಮ್ಯುನಿಟಿಕ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಈ ಅಮ್ಯುನಿಟಿಕ್ ಫ್ಲೂಯಿಡ್ನು ತಾಯಿಯ ಎದೆಯಲ್ಲಿ ಸುತ್ತಲೂ ಕಪ್ಪು ಭಾಗ ಇರುತ್ತಲ್ವಾ, ಅದಕ್ಕೆ ಚಿಕ್ಕ ಚಿಕ್ಕ ಡಾಟ್ಸ್ ಇರೋದಕ್ಕೆ ಮೊಟೊಮೊರಿಯಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಅದನ್ನು ಸೇಮ್ ವಾಸನೆ, ಸ್ಮೆಲ್, ಈ ಪ್ರಕೃತಿಯ ಸೊಬಗೆ ಎಲ್ಲಿದೆ ನೋಡಿ ಅಲ್ಲ. ಸೊ ಹಿಂಗಾಗಿ ಮಗು ಆಚೆ ಬಂದಿದ ತಕ್ಷಣ, ಮಗುಗೆ ಹಾಕಿದ ತಕ್ಷಣ ಮಗು ಸುಮ್ಗಿರಲ್ಲ, ಬಹಳ ಫಾಸ್ಟ್ ಆಗಿ ಚೀಪಕ್ಕೆ ಶುರುವಾಗುತ್ತೆ. ಆ ತೊಟ್ಟು ಮುಟ್ಟಿದ ತಕ್ಷಣ ದ ಸೆಕ್ರಿಯೇಷನ್ ವಿಲ್ ಸ್ಟಾರ್ಟ್. ಅದರಲ್ಲಿ 2 ಹಾರ್ಮೋನ್ ಇರುತ್ತೆ, ಅದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಬ್ರೈನ್ ಹಾರ್ಮೋನು ಆಕ್ಸಿಟೋಸಿನ್, ಪ್ರೊಲ್ಯಾಕ್ಟಿನ್ ಅಂತ. ಈ ಪ್ರೊಲ್ಯಾಕ್ಟಿನ್ ಅನ್ನತಕ್ಕಂಥದ್ದು ಪ್ರೊಡ್ಯೂಸಿಂಗ್ ದ ಮಿಲ್ಕ್. ಮಗು ಚೀಪಿದಷ್ಟು ಬ್ರೈನ್ಗೆ ಹೋಗಿ ನೆಕ್ಸ್ಟ್ ಎಷ್ಟು ಚೀಪುತ್ತೋ ಅಷ್ಟು ಉತ್ಪತ್ತಿ ಮಾಡುತ್ತೆ. ಆಕ್ಸಿಟೋಸಿನ್ ಅನ್ನತಕ್ಕಂಥ ಹಾರ್ಮೋನು ಸೈಕೋಸೊಮ್ಯಾಟಿಕ್ ಹಾರ್ಮೋನ್ ಅಂತ ಹೇಳ್ತೀವಿ. ಬಾಂಧವ್ಯತೆಯಿಂದ ನೀವು ಮುಟ್ಟಿದ ತಕ್ಷಣ ಮಗುನ ಬೇಗ ತೆಗೆದಿದ ತಕ್ಷಣ ಝೂಮ್ ಅಂತೇಳಿ ಮಿಲ್ಕ್ ಪ್ರೊಡಕ್ಷನ್ ಬರಲಿಕ್ಕೆ ಅವಕಾಶ ಇರುತ್ತೆ. ಯಾವ ತಾಯಿಯು ತನ್ನ ಮಗುವನ್ನು ಪ್ರೀತಿಯಿಂದ ಮುಟ್ತಾಳೋ, ಪ್ರೀತಿಯಿಂದ ನೋಡ್ತಾಳೋ, ತಕ್ಷಣ ಹಾಲು ಉತ್ಪತ್ತಿ ಮಾಡಕ್ಕೆ ಶುರುವಾಗುತ್ತೆ. ಓಕೆ. ಮತ್ತೆ ರಿಸರ್ಚ್ ಮಾಡುವಾಗ ಇನ್ನೊಂದು ವಿಚಾರ ಗೊತ್ತಾಯ್ತು ನನಗೆ. ಈಗ ಮಗುಗೆ ವ್ಯಾಕ್ಸಿನೇಷನ್ ಕೊಟ್ಟಾಗ ಅಥವಾ ಜ್ವರ ಬಂದಾಗ ನೋವಾಗತ್ತೆ, ತಾಯಿ ಹಾಲು ಆ ನೋವನ್ನು ಕಡಿಮೆ ಮಾಡುವಂಥ ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಚಿಕ್ಕ ಪುಟ್ಟು ಕಂದರ್ಗೆ ಏನು ಮಾಡುತ್ತೆ, ಪ್ರಕೃತಿ ಅಷ್ಟೊಂದು ಚಂದ, ದೇವರ ಸೃಷ್ಟಿ ಅಷ್ಟೊಂದು ಚಂದ ಅಂತ ಹೇಳಿದ್ರೆ ಅವುಗಳಿಗೆ ನೋವು ಗೊತ್ತಾಗಲ್ಲ. ಜಾಸ್ತಿ ಸುಮ್ಗೆ ನೀವು ಇಂಜೆಕ್ಷನ್ ಸಹ ಕೊಡಿ ಚಿಕ್ಕ ಮಕ್ಕಳಿಗೆ, ಭಯದಲ್ಲ ಮಕ್ಕಳು. ಯಾವುದು 3-4 ತಿಂಗಳ ಆದ ಮಕ್ಕಳು, ಪುಟ್ಟ ಮಕ್ಕಳಿಗೆ ನೀವು ಇಂಜೆಕ್ಷನ್ ಕೊಡಿ ಅನ್ನೋದಷ್ಟೇ ನಿಂತು ಬಿಡುತ್ತೆ. ತಾಯಿಯ ಹಾಲು ಹೋಯ್ತು ಅಂತ ಹೇಳಿದ್ರೆ ಇಟ್ಸ್ ಅ ಗ್ರೇಟ್ ಆ್ಯಂಟಿಬಾಡಿ. ಅದರಲ್ಲಿ ಒಂದು ಕೊಲೆಸ್ಟ್ರಾಲ್ ತಗೊಂಡು ನಾವು ಸ್ಟಡಿ ಮಾಡಬೇಕಾದ್ರೆ ರಿಸರ್ಚಲ್ಲಿ ಅದರಲ್ಲಿ ಎಷ್ಟೊಂದು ನ್ಯೂಟ್ರಿಯನ್ ವ್ಯಾಲ್ಯೂಸು ವೇರ್ ಯು ವಿಲ್ ನಾಟ್ ಗೆಟ್ ಎನಿವೇರ್. ಯಾಕಂತೇಳಿದ್ರೆ ಅದು ತಾಯಿಯ ಹಾಲಲ್ಲಿ ಇರತಕ್ಕಂಥದ್ದು ವೆರಿ ಹೈ ನ್ಯೂಟ್ರಿಯನ್ ವ್ಯಾಲ್ಯೂಸ್ ಆಸ್ ವೆಲ್ as ಆ್ಯಂಟಿಬಾಡಿ. ಈ ಆ್ಯಂಟಿಬಾಡಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಳಗೆ ಹೋಗಿದ ತಕ್ಷಣ ಈವನ್ ಎನಿ ಜರ್ಮ್ಸ್ ಏನು ಬಂದು ಕೂತ್ಕೊಳ್ಳಲ್ಲ, ಆಯ್ತಾ. ಮತ್ತು ಇನ್ನೊಂದು ಗ್ರೇಟ್ ಅದ್ಭುತ ಏನು ಅಂತ ಹೇಳಿದ್ರೆ, ತಾಯಿ ಸ್ತನಗಳನ್ನು ತಗೊಂಡ್ರೆ ಕಪ್ಪು ಭಾಗ ಇರುತ್ತಲ್ವ, ಅದ್ರ ಮೇಲೇನು ಕೂಡ ಜರ್ಮ್ಸ್ ವಿಲ್ ನಾಟ್ ಸಿಟ್. ಮೊಟೊಮೊರಿಯಲ್ ಗ್ಲ್ಯಾಂಡ್ ಅಂತ ಹೇಳಿದ್ನಲ್ವ, ಇದೇನು ಮಾಡುತ್ತೆ, ಆಯಿಲ್ನು ಪ್ರೊಡ್ಯೂಸ್ ಮಾಡುತ್ತೆ, ಆ್ಯಂಟಿಬಾಡಿನೂ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಏರಿಯೋಲದಲ್ಲಿ ಮಗುನ ತೊಳೆದು ಬ್ರೆಸ್ಟ್ನ ಕೊಡಬೇಕು ಹಾಲಂತ ಅವಶ್ಯಕತೆನೇ ಇಲ್ಲ. ಹಾಗೆ ಕುಡಿಸಿದ್ರೇನು ನೋ ಜರ್ಮ್ಸ್ ವಿಲ್ ಬಿ ಸಿಟ್ಟಿಂಗ್ ಆನ್ ದ್ಯಾಟ್. ಇನ್ನೊಂದು ಅದ್ಭುತವಾದ ವಿಚಾರ. ಹೌದು, ಡೆಫಿನೆಟ್ಲಿ ತಾಯಿ ಮಗುವಿನ ಬಾಂಧವ್ಯ ಅನ್ನೋದು ಬರೀ ಮಾತಿಗಲ್ಲ, ವೈಜ್ಞಾನಿಕವಾಗಿ ಇಷ್ಟೆಲ್ಲ ರೀಸನ್ ಇದೆ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಸ್ತನ್ಯಪಾನ ಮಾಡಿಸೋದ್ರಿಂದ, ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಒವೇರಿಯನ್ ಕ್ಯಾನ್ಸರ್ನ ಹೆಣ್ಮಕ್ಳು ತಡಿಬಹುದು, ಬ್ರೆಸ್ಟ್ ಕ್ಯಾನ್ಸರ್ನ ಅವಾಯ್ಡ್ ಮಾಡಬಹುದು, ಕ್ಯಾಲರೀಸ್ ಬರ್ನ್ ಆಗುತ್ತೆ ಅಂತ ಗೊತ್ತು. ಇದೆಲ್ಲವೂ ಬಿಟ್ಟು ಬೇರೆ ಇನ್ನೇನಾದರೂ ಗೊತ್ತಿಲ್ಲದೆ ಇರೋ ಬೆನಿಫಿಟ್ಸ್ ಇದೆಯಾ? ಒಂದು, ಅವರು ಹಿಸ್ಟ್ರಿ ಆಫ್ ಡಯಾಬಿಟಿಕ್ ಹೈಪರ್ಟೆನ್ಷನ್ ಇತ್ತು ಅಂತ ಹೇಳಿದ್ರೆ, ಅಂದರೆ BP ಶುಗರ್ ಇರೋರ್ಗೂ ಕೂಡ ಒಳ್ಳೆ ತಾಯಿಯ ಹಾಲು 2 ವರ್ಷಕ್ಕೆ ಮೇಲೆ ಕುಡಿಸಿದಂಥ ತಾಯಂದಿರಿಗೆ, ಅವರಿಗೆ ಹೆರಿಡಿಟ್ರಿ ಇದ್ದರೆ ಕೂಡ ಇದು ತಳ್ಳಿ ಹಾಕ್ಲಿಕ್ಕೆ ಲೇಟಾಗಿ ಬರ್ಲಿಕ್ಕೂ ಅವಕಾಶ ಇರುತ್ತೆ. ನಮ್ಮಲ್ಲಿ ಯಾವಾಗ್ಲೂ ಬಂದ್ಬಿಟ್ಟು ಆರತಿ ತಗೊಂಡ್ರೆ ಉಷ್ಣ, ಶೀತ ತಗೊಂಡ್ರೆ ಶೀತ ಅಂತ ಹೇಳ್ಕೊಳ್ತೀವಿ. ಈ ಅಭ್ಯಾಸಗಳನ್ನ ನಾವು ಬಿಟ್ಬಿಟ್ಟು ಪ್ರಕೃತಿ ಹೆಂಗೆ ಕೊಟ್ಟಿದೆ, ವೈಜ್ಞಾನಿಕವಾಗಿ ನಾವೆಷ್ಟೋ ಒಂದು ಸ್ಟಡಿ ಮಾಡಿ ಹಿಂಗೆ ಇದ್ದರೆ ಒಳ್ಳೇದು ಅಂತ ತಗೊಂಡ್ಬರ್ತೀವಿ. ಇದನ್ನು ನಾವು ಉಪಯೋಗಿಸ್ಬಿಟ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತೇಳಿ. ಈಗ ಇದರ ಜೊತೆಗೆ ಸುಮಾರಷ್ಟು ತಾಯಂದ್ರಿಗೆ ಈ ಪ್ರಶ್ನೆ, ಎಲ್ಲ ತಾಯಂದ್ರಿಗೂ ಅನ್ಸುತ್ತೆ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ. ಇದು ಹೇಗೆ ಕಂಡುಹಿಡಿಯೋದು, ಸಾಕಾಗ್ತಾ ಇದೆ ಅಥವಾ ಇಲ್ಲ ಅನ್ನೋದನ್ನ? ನಾನು ಒಳ್ಳೆ ತಾಯಿ ಅನ್ಕೊಂಡ್ಬಿಟ್ರೆ ದ ಆಕ್ಸಿಟೋಸಿನ್ ಹಾರ್ಮೋನ್ ಕ್ಯಾನ್ ಏಬಲ್ ಟು ಗೋ, ನಂಬರ್ 1. ಓಕೆ. ನಂಬರ್ 2, ವೆರಿ ಇಂಪಾರ್ಟೆಂಟ್, ಮಗು ಹುಟ್ಟಿದ ಮೇಲೆ ತಕ್ಷಣ ಬರೋದು ಜಾಸ್ತಿ ಹಾಲು ಬರಬೇಕು ಅಂತೇಳಿ ಇಲ್ಲ. ಪ್ರಕೃತಿ ಅಗೇನ್ ಇಟ್ಸ್ ಅಷ್ಟೊಂದು ಚಂದ. ಏನು ಅಂತ ಹೇಳಿದ್ರೆ, ಎಷ್ಟು ಮಗುವಿಗೆ ಹಾಲು ಬೇಕೋ ಅಷ್ಟೇ ಬರೋದು. ಗಟ್ಟಿ ಹಾಲು ಸ್ವಲ್ಪ ಮಾತ್ರ ಬರುತ್ತೆ. ನೀವು ಹಸಿವಾಗಿರ್ತೀರಾ, ತುಂಬ ಹಸಿವೆಯಲ್ಲಿರ್ತೀರ, ಒಂದು ಚಾಕ್ಲೇಟ್ ಕೊಡ್ತೀನಿ, ನಿಮ್ಗೆ ಏನಾಗುತ್ತೆ, ಹಸಿವೆ ಕಮ್ಮಿ ಆಗ್ಬಿಡತ್ತೆ. ಯಾಕೆ? ಬಿಕಾಸ್ ದ ನ್ಯೂಟ್ರಿಷನ್. ಪ್ರಕೃತಿ ಅಷ್ಟೊಂದು ಚಂದ. ಮಗು ಹುಟ್ಟಿದ ಮೇಲೆ ಒಳ್ಳೆ ನಿದ್ದೆ ಮಾಡಬೇಕಪ್ಪ ಮಗು, ಅದಕ್ಕಾಗಿ ಸ್ವಲ್ಪ ಗಟ್ಟಿಯ ಹಾಲು ಬೇಕು ಅಂತೇಳಿ ಪ್ರಕೃತಿ ಉಂಟು ಮಾಡಿದೆ. ಬರೋದು ಹಾಲು ಮೊದಲು ಬರೋದು 3 ದಿನಕ್ಕೂ 5 ದಿನಕ್ಕೂವರೆಗೆ ಕೆಲವೊಮ್ಮೆ ಗಟ್ಟಿ ಹಾಲು ಬರುತ್ತೆ. 3 ದಿನದಿಂದ 5ನೇ ದಿನಕ್ಕೆ ಟ್ರಾನ್ಸಾಕ್ಷನ್ ಅಥವಾ ಮಿಲ್ಕ್ ಬಂದಮೇಲೆ ಚೇಂಜ್ ಆಗಿಬಿಡುತ್ತೆ. 4 ಮಿಲ್ಕ್ ಅಂಡ್ ಹೈಂಡ್ ಮಿಲ್ಕ್ ಅಂತ ಹೇಳ್ತೀವಿ. ಮೊದಲನೆಯ ಹಾಲು
ತಿಳಿ ಇರುತ್ತೆ. ಎರಡನೇ ಹಿಂದೆಯ ಹಾಲು ಬರೀ ಗಟ್ಟಿ ಇರುತ್ತೆ. ಈಗ ನೀವು ಕುಡಿಸ್ತಾ ಇರಬೇಕಾದ್ರೆ ಚೆನ್ನಾಗಿ ಹಾಲು ಬರೋಕ್ಕೆ ಶುರುವಾಗುತ್ತೆ. ಈ ತಾಯಿಂದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 2-3ನೇ ದಿನದಲ್ಲೇ ನನಗೆ ಹಾಲು ಬಂದಿಲ್ಲ, ಅವ್ರಿಗೆ ಬಂದಿತ್ತಂತೆ, ಅವ್ರು ಯಾರೋ ಬಂದು ವಿಸಿಟರ್ಸ್ ಹೇಳ್ತಾರೆ. ಅದಕ್ಕೆ ಎಲ್ಲ ತಾಯಿಂದರು ವಿಸಿಟರ್ಸ್ ಕೇಳೋದಿನ ಬದಲು ಸೈಂಟಿಫಿಕ್ ಆಗಿ ನೀವು ಮೋಟಿವೇಟ್ ಮಾಡ್ಕೊಂಡ್ಬಿಟ್ರೆ ಈ ಪ್ರಾಬ್ಲಮ್ ಬರಲ್ಲ. ಅವ್ರು ಏನು ಮಾಡ್ತಾರೆ, ಬಂದಿದ ತಕ್ಷಣ ಅಯ್ಯೋ ಅವ್ರ ಮಗುಗೆ ನನ್ನ ಸೊಸೆಗೆ ತುಂಬ ಹಾಲಿತ್ತು ರೀ, ಇವ್ರಿಗೆ ತುಂಬ ಕಡಿಮೆ ಇದೆ. ಕಂಪೇರ್ ಮಾಡಬೇಡಿ. ಕಂಪ್ಯಾರಿಸನಲ್ಲಿ ಬರೋದೆ 3rd 4th ನೀವು ಬಂದ್ಬಿಟ್ಟು ಒಳ್ಳೆ ಹಾಲು ಬರುತ್ತಲ್ಲ, ಕುಡ್ಸೋಕ್ಕೆ ಸರಿ ಶುರು ಮಾಡಿ. ನೀವೇನು ಮಾಡ್ಕೋತೀರಾ, ಮೆಂಟಲಿ ನಂಗೆ ಹಾಲು ಕಡಿಮೆ ಅಂತ ಅಂದ್ಕೊಂಡ್ಬಿಟ್ರೆ ನಿಜವಾಗ್ಲೂ ಆಕ್ಸಿಟೋಸಿನ್ ಹಾಲು ಕಡಿಮೆ ಮಾಡ್ಲಿಕ್ಕೂ ಅವಕಾಶ ಇರುತ್ತೆ. ಯಾಕಂದ್ರೆ ನನಗೆ ಮುಟ್ಟಿದ ತಕ್ಷಣ ನಂಗೆ ಗೊತ್ತಾಗುತ್ತೆ ಇವರು ಎದೆಯಲ್ಲಿ ತುಂಬ ಹಾಲಿದೆ, ಸೆಕ್ರೇಷನ್ ಆಚೆ ಬರ್ತಿಲ್ಲ. ಯಾಕೆ? ಸೈಕಾಲಜಿಕಲ್ ಇದೆಯಾ ಸಪ್ರೆಸ್ಡ್. ನಿಮಗೆ ಹಾಲು ಚೆನ್ನಾಗಿ ಬರುತ್ತಾ ಇಲ್ವಾ ಅಂತೇಳಿ ಹೆಂಗೆ ಗೊತ್ತಾಗುತ್ತೆ? ಮಗುವಿನ ಉಚ್ಚೆ ಎಷ್ಟು ಮಾಡುತ್ತೆ, ಯೂರಿನ್. ಫಸ್ಟ್ ಹುಟ್ಟಿದ ದಿನ ಬಂದ್ಬಿಟ್ಟು 0 ಡೇ, ನೆಕ್ಸ್ಟ್ ಡೇ ಇಸ್ ಡೇ 1 ಆ್ಯಂಡ್ ಡೇ 2. 1ನೇ ದಿನ 2ನೇ ದಿನದಲ್ಲಿ 24 ಗಂಟೆಯಲ್ಲಿ ಮಗು 2 ಅಥವಾ 3 ಸತಿ ಉಚ್ಚೆ ಮಾಡಬೇಕು, ಸ್ವಲ್ಪ ಮೋಷನ್ಸ್ ಮಾಡ್ತಾ ಇರುತ್ತೆ. 2ನೇ ದಿನನೂ 2ರಿಂದ 3 ಸತಿ ಉಚ್ಚೆ ಮಾಡಬೇಕು, ಮೋಷನ್ಸ್ ಆಗಬೇಕು. 3ನೇ ದಿನದಿಂದ ಮಗು 6ರಿಂದ 8 ಸತಿವರೆಗೂ ಯೂರಿನ್ ಮಾಡಬೇಕು. ಯಾವಾಗ? ಅರ್ಧ ದಿನದಲ್ಲಿ ಲೆಕ್ಕ ಮಾಡಬೇಡಿ, ಬೆಳಗಿನಿಂದ ನೆಕ್ಸ್ಟ್ ಡೇ ಬೆಳಗಿನವರೆಗೆ 24 ಗಂಟೆಯಲ್ಲಿ ಮಗು 6ರಿಂದ 8 ಸತಿ ಉಚ್ಚೆ ಮಾಡಿತ್ತು ಅಂತೇಳಿದರೆ ಸಾಕಷ್ಟು ಹಾಲು ಸಿಕ್ಕಿದೆ ಅಂತ ಅರ್ಥ. ಅದನ್ನು ಬಿಟ್ಟು ಎದೆ ಗಟ್ಟಿ ಇಲ್ಲ, ಸಾಫ್ಟ್ ಇಲ್ಲ, ತೊಟ್ಟುಗಳು ಉದ್ದಕ್ಕಿಲ್ಲ, ಇದಕ್ಕೆ ಕಡಿಮೆ ಇದೆ, ಒಂದೊಂದು ಕಮೆಂಟ್ಸ್ ಬೇಕಾದಷ್ಟು ಇರುತ್ತೆ, ಅದನ್ನೆಲ್ಲ ಬಿಟ್ಬಿಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅದನ್ನು ಕ್ಲಾರಿಫೈ ಮಾಡಿದ್ದಕ್ಕೆ. ಮತ್ತು ಈ ಫೀಡಿಂಗಲ್ಲಿ ಅಂಡರ್ ಫೀಡಿಂಗ್, ಓವರ್ ಫೀಡಿಂಗ್ ಅಂತ ಏನಾದರೂ ಇದೆಯಾ? ಓಕೆ, ಅಂಡರ್ ಫೀಡಿಂಗ್ ಆಫ್ಕೋರ್ಸ್ ನೀವು ಸರಿಯಾಗಿ ಹಾಲು ಕುಡದೇ ಇದ್ರೆ ಅಂಡರ್ ತಾಯಿಯ ಹಾಲು ಯಾವಾಗಲೂ ಓವರ್ ಫೀಡಿಂಗ್ ಅನ್ನೋದೇ ಇಲ್ಲ. ಓಕೆ, ಯಾವಾಗಲೂ ತಾಯಿಂದಿರು ಮಗು ಹುಟ್ಟಿದ ಮೇಲೆ ಸ್ನೀಸಿಂಗ್, ಯಾರ್ನಿಂಗ್, ಈಕಪ್, ಸ್ಮಾಲ್ ವಾಮಿಟಿಂಗ್ ಇಸ್ ನಾರ್ಮಲ್ ಇನ್ ಬೇಬಿ. ಸ್ನೀಸಿಂಗ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನು ಹೇಳೋದು? ಅಕ್ಷಿ ಅಂತ ಮಾಡೋದು. ಯಾರ್ನಿಂಗ್ ಮಗು ಆಕಳಿಸೋದು, ಯಾರ್ನಿಂಗ್ ಆ್ಯಂಡ್ ಈಕಪ್ಸ್ ಬಿಕ್ಕಳಿಕೆ ಬರೋದು, ಮತ್ತು ಚಿಕ್ಕ ಚಿಕ್ಕ ವಾಮಿಟಿಂಗ್ ಬರೋದು ನಾರ್ಮಲ್. ಯಾಕಂತ ಹೇಳಿದ್ರೆ ಎಷ್ಟು ಮಗು ಹೊಟ್ಟೆ ತುಂಬಿಸ್ಕೊಂಡ್ರೇನೋ ಅದು ಗಾಳಿನ ಆಚೆ ಹಾಕುತ್ತಲ್ವ. ಏನದು ಗಾಳಿ ಅಂತ ಹೇಳಿದ್ರೆ ತೇಗು ಬರುತ್ತಲ್ವಾ. ನಾವೆಲ್ಲ ತೇಗಿದ್ರೆ ನಮಗೆ ಇಲ್ಲಿ ಬರುತ್ತೆ, ಮತ್ತು ನಮಗೆ ನುಂಗೋಕೆ ಗೊತ್ತು. ಮಗುಗೆ ನುಂಗೋಕೆ ಗೊತ್ತಿಲ್ಲ, ಅದೇನಾಗುತ್ತೆ? ಆಚೆ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ತಾಯಿಂದಿರು ನಮ್ದು ಮಗು ವಾಂತಿ ಮಾಡಿಬಿಡ್ತು, ಯಾಕಂತ ಹೇಳಿದ್ರೆ ಇವಳು ಏನೋ ತಿಂದ್ಬಿಟ್ಟಿದ್ದಾಳೆ. ಓಕೆ, ಯಾವುದೇ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಕುಡಿಸಿ ಆದಮೇಲೆ ಚೆನ್ನಾಗಿ ಮೇಲೆ ಇಟ್ಟು ಕೈಯನ್ನು ಹಿಂಗೆ ಇಟ್ಕೊಂಡು ಹಿಂಗಾದರೂ ಮಾಡಬಹುದು. ಹಿಂಗಾದರೂ ಹೆಗಲ ಮೇಲೆ ಹಾಕ್ಕೊಂಡು ಮಗುವಿನ ತಲೆ ಈ ಥರ ತೆಗೆಸ್ಕೊಂಡು ಹಿಂಗಾದರೂ ಮಾಡ್ಬೋದು. ಅಥವಾ ಇನ್ನೊಂದು ಭಾಳ ಇಷ್ಟವಾದದ್ದು ಮಗುಗೆ, ನೋಡಿ ನನ್ನ ಕೈಯ ಇದನ್ನು ಇಲ್ಲಿ ತಗೊಂಡು ಎದೆ ಮೇಲೆ ನಿಮ್ಮ ಪಾಮ್ ಅಂತ ಹೇಳಿದ್ರೆ ಇಟ್ಕೊಂಡು ಮಗುನ ಕೂರಿಸ್ಕೊಂಡು ಹಿಂಗೆ ಮಾಡಿದ್ರೆ ಮಗು ಭಾರಿ ಖುಷಿ. ನಾನು ಚೆನ್ನಾಗಿ ತೇಗ್ತಾರೆ. ಒಂದ್ಸತಿ ತೆಗೆದ ಮೇಲೆ ಕೂಡ ನಿಮಗೆ ಅಕಸ್ಮಾತು ನಿಮಗೆ ಮತ್ತೆ ಮಗು ಒಂಚೂರು ವಾಂತಿ ಮಾಡ್ತಾ ಇತ್ತು ಅಂತೇಳಿದ್ರೆ ಸಂತೋಷ ಪಡಿ. ಯಾಕಂತ ಹೇಳಿದ್ರೆ ತೇಗ ಆಚೆ ಬಂದ್ಬಿಡ್ತು ಅಂತೇಳಿ. ತುಂಬ ಜಾಸ್ತಿ ವಾಂತಿ ಮಾಡ್ತು ಅಂತ ಅದು ವಾಂತಿ, ಚೂರು ತೆಗಿಯೋದು ನಾರ್ಮಲ್. ಅದು ಅಷ್ಟಕ್ಕೂ ಕೆಲವ್ರು ಏನು ಮಾಡ್ತಾರೆ, ಭಯ ಪಡಿಸ್ಬಿಡ್ತಾರೆ ತಾಯಿಂದಿರಿಗೆ. ಇವಳೇನೋ ತಿಂದಿದ್ದಾಳೆ ಅದಕ್ಕೆ ಮಗು ವಾಂತಿ ಮಾಡ್ತಾ ಇದೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸ ಉಂಟು. ಈಗ ಮಗು ಅಳತ್ತೆ, ಅತ್ತರೆ ಸಾಕು ಮನೇಲಿ ಎಲ್ಲರೂ ಹಾಲು ಕುಡಿಸು ರೈಟ್. ಕೋಲಿಕ್ಕಿಗೂ ಕೂಡ ಮಗು ಅಳತ್ತೆ. ತಾಯಿ ಆದವಳಿಗೆ ಹೇಗೆ ಇದನ್ನ ಐಡೆಂಟಿಫೈ ಮಾಡೋದು? ಮಗು ಹಶ್ವಿಗಳ್ತಿದೆಯಾ ಅಥವಾ ಕಾಲಿಕ್ಗಳು ಅಳ್ತಿದೆಯಾ? ಯಾವುದೇ ಮಗು ಕೈಯಿನ ಗಟ್ಟಿಯಾಗಿ ಹಿಡ್ಕೊಂಡು ಕಷ್ಟಪಟ್ಟು ಅಳುತ್ತೋ ಕಾಲಿಕ್ ಅಂತ ಹೇಳಿದ್ರೆ ಗ್ಯಾಸ್ ಒಳಗಿದೆ ಅಂತೇಳಿ. ಅಂತ ಮಕ್ಕಳನ್ನ ಮೇಲೆ ಹಾಕೊಂಡು ಸ್ವಲ್ಪ ನೀವು ನಡೆದ್ರೆ ತೇಗುತ್ತೆ, ಮತ್ತೆ ಗ್ಯಾಸ್ ಆಚೆ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಅವಾಗ ತೊಂದರೆ ಇಲ್ಲ. ಸುಮ್ಗೆ ಮಗು ಅತ್ತಾಗ ಎಲ್ಲರೂ ತಿಳ್ಕೊಳ್ಳಿ, ಚಿಕ್ಕ ಬೆರಳನ್ನ ತಗೊಂಡು ಬಾಯಿ ಮೇಲೆ ಹಿಂಗಿಡಿ. ಇದು ರೂಟಿಂಗ್. ಇದಕ್ಕೆ ರೂಟಿಂಗ್ ಅಂತ ಹೇಳಿದ್ರೆ ಮಗುಗೆ ಹಾಲು ಬೇಕು ಅಂತ ಕೇಳುತ್ತೆ. ಹೀಗೆ ಇಟ್ರೆ ಹಿಂಗ್ ಮಾಡಿದ್ರೆ ಸಾಕು ಅಂತ ಅರ್ಥ, ಕುಡ್ದಿದೆ ಅಂತ ಹೇಳಿ. ಆಯ್ತಾ? ಇಷ್ಟು ನೀರು ತಿಳ್ಕೊಂಡ್ಬಿಟ್ರೆ ಇದು ಅಶ್ವೆಗೆ ಹಿಂಗೆ ಅಳ್ತಾ ಇತ್ತು ಅಂತ ಹೇಳಿದ್ರೆ ಹಾಲು ಕುಡಿಸ್ತಾ ಇದೆ. ತುಂಬ ಜನಕ್ಕೆ ಭಯ ಏನು ಅಂತ ಹೇಳಿದ್ರೆ ಜಾಸ್ತಿ ಹಾಲಾಗ್ಬಿಡುತ್ತೆ, ಈಗ ಕುಡಿಸಿ 15 ನಿಮಿಷಕ್ಕೆ ಮತ್ತೆ ಮಗು ಅಳುತ್ತಲ್ವಾ ಅಂತ ಅವ್ರಿಗೆ ಡೌಟ್ ಬರುತ್ತೆ.
ಇಟ್ಸ್ ಕಾಲ್ಡ್ ಡಿಮಾಂಡ್ ಫೀಡ್. ಅತ್ತಾಗೆಲ್ಲ ನೀವು ಹಾಲು ಕುಡಿಸ್ಬೇಕು. ಯಾಕಂತ ಹೇಳಿದ್ರೆ ಹಾಲು ಕುಡಿತಾ ಇರುತ್ತೆ ಮಗು, ನೀವು ಹಿಂಗೆ ಇಟ್ಕೊಂಡಿರ್ತೀರಲ್ವ, ಸ್ವಲ್ಪ ಕುಡಿತಾ ಇರುತ್ತೆ, ಮತ್ತೆ ಬಿಟ್ಬಿಡ್ತು ಅಂತ ನೀವು ತೆಗೆದು ಆದ್ಮೇಲೆ ಎಲ್ಲ ಇಳ್ಕೊಂಡ್ಬಿಡುತ್ತೆ ಕೆಳಗೆ. ಮತ್ತೆ ಮಗುಗೆ ಬೇಕು ಅಂತ ಹೇಳಿದ್ರೆ ಬಾಯಿನ ಹಿಂಗೆ ಹುಡುಕಾಡ್ತಾ ಇರುತ್ತೆ. ಸೊ ಇಟ್ಸ್ ಕಾಲ್ಡ್ ಡಿಮಾಂಡ್ ಫೀಡ್. ಹತ್ತಾಗೆಲ್ಲ ಹಾಲು ಕುಡಿಸೋದು ಕರೆಕ್ಟು. ಪ್ರೆಗ್ನೆನ್ಸಿ ಇರಬೇಕಾದ್ರೆ, ನೀವು ಗರ್ಭಿಣಿ ಇರಬೇಕಾದ್ರೆ ಮಗು ಎಚ್ಚರ ಇರೋದು ರಾತ್ರಿಯಲ್ಲಿ. ಹೌದು, ಪರ್ಟಿಕ್ಯುಲರ್ ಟೈಮಲ್ಲಿ ಅದು ತುಂಬ ಆಟ ಆಡ್ತಾ ಇರುತ್ತೆ ರಾತ್ರಿಯಲ್ಲಿ. ಈ ಮಗು ಹುಟ್ಟಿದ ಮೇಲೆ ಕೂಡ 3 ತಿಂಗಳವರೆಗೆ ಮಗುಗೆ ಆ ರಾತ್ರಿಯಲ್ಲಿ ಎದ್ದಿರ್ತಾರೆ. ರಾತ್ರಿ ಎದ್ದಿರ್ಬೇಕಾದ್ರೆ ಅವ್ರಿಗೆ ಲೈಟ್ ಗಿಟ್ ಆಫ್ ಮಾಡಿಬಿಟ್ರೆ ತುಂಬ ಕೋಪ ಬರುತ್ತೆ, ಅಳ್ತಾ ಇರ್ತಾರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, 3 ತಿಂಗಳು ಮಗು ಎಚ್ಚರ ಇರೋದು ಅಂತೇಳಿ. ನೀವೆಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ದೀರೋ, ಈ ಮಾಡೆಲ್ ಕೂಡ ಅಷ್ಟೇ ಮುದ್ದಾಗಿದೆ. ಐ ಮಸ್ಟ್ ಟೆಲ್ ಯು, ನೀಟಾಗಿ ಕ್ಯೂಟಾಗಿ. ಓಕೆ, ಇದೇನೋ ನೋಡೋಕ್ಕೆ ಗುಂಡುಗೆ ಚೆನ್ನಾಗಿದೆ, ಬಟ್ ಹೊಸದಾಗಿ ತಾಯಿ ಆದವ್ರಿಗೆ ಈ ಒಂದು ಥಾಟ್ ಕೂಡ ಇರುತ್ತಲ್ಲ, ಮಗುಗೆ ವೇಟ್ ಆಗ್ತಾ ಇಲ್ಲ, ತೂಕ ಜಾಸ್ತಿ ಆಗ್ತಿಲ್ಲ, ಹಾಗಾಗಿ ಹಾಲು ಸಾಕಾಗ್ತಿಲ್ಲ ಅನ್ನೋದು. ಇದು ಎಷ್ಟು ಸರಿ? ಯಾರೆಲ್ಲ ಇದನ್ನ ನೋಡ್ತಾ ಇದ್ದೀರೋ ಈ 3 ಕಲ್ತ್ಕೊಂಡ್ಬಿಡಿ. ನಂಬರ್ 1, ಯಾವಾಗಲೂ ಮಗುಗೆ ಫ್ರೀಕ್ವೆನ್ಸಿ ಫೀಡಿಂಗ್ ಕೊಟ್ಬಿಡಕ್ಕೆ. ಚಿಕ್ಕ ಮಗು ಆಯಿತು ಅಂತ ಹೇಳಿದ್ರೆ ಫ್ರೀಕ್ವೆಂಟ್ ಫೀಡಿಂಗ್, ಅತ್ತಾಗೆಲ್ಲ ಹಾಲು ಕೊಡೋದು. ಮತ್ತು ಮಗು ನಿದ್ದೆ ಮಾಡಿಬಿಡ್ತು ಅಂತ ಹೇಳಿದ್ರೆ 1 to 2 hours ಎಬ್ಸಿ ಹಾಲು ಕುಡಿಸ್ಬೇಕಾಗುತ್ತೆ. ತುಂಬ ಚಿಕ್ಕ ಮಗು ಆಯಿತು ಅಂತ ಹೇಳಿದ್ರೆ 2 kg ಸ್ವಲ್ಪ ಮೇಲೆ ಅಥವಾ 2.5 kg ಸ್ವಲ್ಪ ಕಡಿಮೆ ಬತ್ತು ಅಂತ ಹೇಳಿದ್ರೆ ಭಯ ಪಡಬೇಡಿ. ಆದಷ್ಟು ಎಕ್ಸ್ಪ್ರೆಸ್ ಮಿಲ್ಕ್. ಏನು ಎಕ್ಸ್ಪ್ರೆಸ್ ಮಿಲ್ಕ್ ಅಂತ ಹೇಳಿದ್ರೆ ಹಾಲು ಹಿಂಡಿ ಸ್ವಲ್ಪ ಪಾಲಡೆಯಲ್ಲಿ ಹಾಕಿದರೆ ಬಾಟ್ಲಿಯಲ್ಲಿ ಕೊಡಬಾರ್ದು. ಮಗು ಏನು ಮಾಡುತ್ತೆ, ಬಿಕಾಸ್ ಈಸ್ ನಾಟ್ ಸಕ್ಕಿಂಗ್, ಮಗು ಚೀಪೋದು ಇಲ್ಲದೆ ಇರೋದ್ರಿಂದ ಇಲ್ ನಾಟ್ ಬರ್ನ್ ಔಟ್ ದ ಎನರ್ಜಿ. ಮಗು ಬೇಗ ತೂಕ ಬರ್ಲಿಕ್ಕೆ ಅವಕಾಶ ಇರುತ್ತೆ. EBM DBM ಅಂತ ಹೇಳ್ತೀವಿ. ವಾಟ್ ಇಸ್ EBM? ಎಕ್ಸ್ಪ್ರೆಸ್ ಬ್ರೆಸ್ಟ್ ಮಿಲ್ಕ್, DBM ಡೈರೆಕ್ಟ್ ಬ್ರೆಸ್ಟ್ ಮಿಲ್ಕ್. ಓಕೆ, ಸೊ ಹಿಂಗಿರ್ಬೇಕಾದ್ರೆ EBM DBM ಕೊಡಕ್ಕೆ ಶುರು ಮಾಡಿದ್ರೆ ಮಗು ತೂಕ ಬೇಗ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಮತ್ತಿನ್ನೊಂದು, ಯಾವುದೇ ತಾಯಿಂದಿರು ಮಗು ಹುಟ್ಟಿದ ಮೇಲೆ ತೂಕ 10% ಜಾರುತ್ತೆ, ಕಡಿಮೆ ಆಗುತ್ತೆ. ಯಾವಾಗ? 1ನೇ 2ನೇ ದಿನ, 10ನೇ ದಿನದವರೆಗೂ. 10ನೇ ದಿನ, 11ನೇ ದಿನ, 12ನೇ ದಿನ ಆದಮೇಲೆ ಇಟ್ ವಿಲ್ ಕಮ್ ಟು ದ ಬರ್ತ್ ವೆಯ್ಟ್ ಟಚ್ ಆಗುತ್ತೆ. ಆಮೇಲೆ ಪರ್ ಡೇ 25 to 30 grams ನಡೀತಾ ಇರುತ್ತೆ. ಇದು ನೀವು ಮಾನಿಟರ್ ಮಾಡ್ಕೋಬೇಕು ಮಗು ಚಿಕ್ಕದಾಯಿತು ಅಂತ ಹೇಳಿದ್ರೆ. 3ನೇದು ತುಂಬ ಇಂಪಾರ್ಟೆಂಟು, ಮಕ್ಕಳಿಗೆ ಹೈಪೋಥರ್ಮಲ್ ಅಂತ ಹೇಳ್ತೀವಿ. ವಾಟ್ ಇಸ್ ಹೈಪೋಥರ್ಮಲ್? ಟೆಂಪ್ರೇಚರ್ ಕಡಿಮೆ ಆಗಬಾರ್ದು. ತಾಯಿ ಡೆಲಿವರಿ ಆದ್ಮೇಲೆ ಯಾವಾಗಲೂ ಬಂದ್ಬಿಟ್ಟು ತುಂಬ ಶೆಕೆ ಇರ್ತಾಳೆ. ಅವಳು ಅನ್ಕೊಳ್ತಾಳೆ ಮಗುಗೂ ಶೆಕೆ ಆಗ್ಬೋದು ಅಂತೇಳಿ. ನಿಜಾಂಶ ಇಲ್ಲ. ಈಗ ನೀವು ಹೆಂಗೆ ಅದನ್ನು ಕಂಡುಹಿಡಿತೀರಾ ಅಂತ ಹೇಳಿದ್ರೆ, ಮಗುವಿನ ಕೈ ಮುಟ್ಟು ನೋಡಿ, ಕಾಲನ್ನ ಮುಟ್ಟು ನೋಡಿ, ಇದೂ ಹೊಟ್ಟೆ ಶಾಖಕ್ಕೆ ಇರಬೇಕು. ಇದು ತಣ್ಣಕ್ಕಿತ್ತು ಅಂತ ಹೇಳಿದ್ರೆ ಮಗುಗೆ ಚಳಿ ಆಗ್ತಾ ಇದೆ ಅಂತೇಳಿ. ಎಷ್ಟು ನೀವು ಸ್ವಾಡ್ಲಿಂಗ್ ಅಂತ ಹೇಳಿದ್ರೆ ಚೆನ್ನಾಗಿ ಮಗುದು ಕಿವಿ ತಲೆ ಕವರ್ ಮಾಡಬೇಕು. ಕೈನ ಒಳಗಿಟ್ಟು ಮೈನ ಕವರ್ ಮಾಡಬೇಕು. ಸ್ವಾಡ್ಲಿಂಗು ಎಲ್ಲ ಸಿಸ್ಟರ್ಸ್ ಹೇಳ್ಕೊಡ್ತಾರೆ ಎಷ್ಟು ಬೆಚ್ಚಗೆ ಇಟ್ಕೋಬೇಕು ಅಂತೇಳಿ. ಇನ್ನು ಮಗು ತೂಕ ತುಂಬ ಕಡಿಮೆ ಇತ್ತು, 2 kg ಕಡಿಮೆ ಇತ್ತು, 2.5 kg ಕಡಿಮೆ ಇತ್ತು ಅಂದ್ಕೊಂಡ್ರೆ ಅಂಥವರು KMC ಕೊಡ್ಬೋದು. ವಾಟ್ ಇಸ್ KMC? ಕಾಂಗ್ರೂ ಮದರ್ ಕೇರ್ ಅಂತೇಳಿ. ಈ ಕಾಂಗ್ರೂ ಮದರ್ ಕೇರ್ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಯಾರೇ ಎಷ್ಟು ಕೊಡ್ಬಹುದು, ತಾಯಿಯೂ ಕೊಡ್ಬೋದು, ತಂದೆನೂ ಕೊಡ್ಬೋದು, ಬೇರೆ ಯಾರಾದರೂ ಕೂಡ ಕೊಡ್ಬೋದು. ನೇಕಡ್ ಬಾಡಿ ಇರಬೇಕು. ಯಾವಾಗಲೂ ಮಗುವನ್ನು ಬೇಕಾದ್ರೆ ಅದನ್ನು ನಾನು ತೋರಿಸಿ ಕೊಟ್ಬಿಡ್ತೀನಿ. ಇದು ಬರೀ ಪುಟ್ಟ ಮಕ್ಕಳಿಗೆ ಮಾತ್ರ. ನಿಮ್ಮ ಮಗುವುದು ತೂಕ ಬೇಗ ಜಾಸ್ತಿ ಬರಬೇಕು ಅಂತೇಳಿ ಕಾಂಗ್ರೂ ಮದರ್ ಕೇರ್, KMC ಅಂತೇಳಿ. ಓಕೆ, ಮಗುನ ಹಿಂಗೆ ತಗೊಂಡು ಫಸ್ಟು ತಲೆ ಮುಚ್ಚಿರಬೇಕು, ಕಾಲು ಸರಿಯಾಗಿ ಮುಚ್ಚಿರಬೇಕು. ಕೈಗಳಿಗೆ ನೀವು ಇದು ಹಾಕಿದರೆ, ಕವರ್ ಹಾಕಿದರೆ ಬಹಳ ಒಳ್ಳೆಯದು. ಮಗುವನ್ನು ಹೀಗೆ ತಗೊಂಡು ನಿಮ್ಮ ಮಗುವಿನ ಮೈ ನೇಕಡಾಗಿರಬೇಕು, ಬಟ್ಟೆ ಇರಬಾರ್ದು. ಇಷ್ಟು ತಗೊಂಡು ಇಲ್ಲೊಂದು ಬಟ್ಟೆ ಚೆನ್ನಾಗಿ ಕಟ್ಕೊಂಡ್ಬಿಟ್ಟು ಮಗುದು ಮುಖನ ಬಂದ್ಬಿಟ್ಟು ಈ ಕಡೆ ತಿರುಗಿಸ್ಕೊಂಡು ಈ ಕೈ ಈ ಕಾಲು ಈ ಥರ ಇಟ್ಕೊಂಡ್ಬಿಟ್ರೆ ಮಗುನ ಅವರ್ಸ್ ಟುಗೆದರ್ ಹಾಲು ಕುಡಿಸಿ ಆದಮೇಲೆ ಹಿಂಗೆ ಇಟ್ಕೊಂಡ್ಬಿಟ್ರೆ ತೂಕ ಚೆನ್ನಾಗಿ ಬರುತ್ತೆ. ಈ ಬಾಂಧವ್ಯದಿಂದ ತಾಯಿಯ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಜೊತೆಗೆ ಮಗುನು ಬಂದ್ಬಿಟ್ಟು ಆರೋಗ್ಯವಾಗಿರಲಿಕ್ಕೆ ಭಾಗ ಡೆವಲಪ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಎಲ್ಲ ಮಕ್ಕಳಿಗೂ 2ನೇ 3ನೇ ದಿನದಿಂದ 8ನೇ ದಿನದವರೆಗೂ ಜಾಂಡೀಸ್ ಕೇನಿಬಲ್ ಟು ಗೋ ಅಪ್. ಆ ಸಮಯದಲ್ಲಿ ಜಾಸ್ತಿ ಸರಿಯಾಗಿ ಹಾಲು ಕುಡಿಸ್ತಾ ಇದ್ರೆ ಜಾಂಡೀಸ್ ಟೆಂಡೆನ್ಸಿ ಕ್ಯಾನ್ ಏಬಲ್ ಟು ಕಮ್ ಡೌನ್. 2 ತಾಸಿಗೊಂದ್ಸತಿ ಹಾಲು ಕುಡಿಸ್ಬೇಕು ಅಂದ್ರೆ ಮಗು ಪಾದಕ್ಕೆ ಹೀಗೆ ಹೊಡೆದು ಎಬ್ಬಿಸ್ತಾರೆ, ಅದು ಓಕೆಯಾ?
ತುಂಬ ಜಾಸ್ತಿ ತೊಂದರೆ ತಗೋಬೇಡಿ. ಮಗು 3ನೇ ದಿನ ಆದ್ಮೇಲೆ ಆ ಜಾಂಡಿಸ್ ಟೆಂಡೆನ್ಸಿ ಇರಬೇಕಾದ್ರೆ ಮಗು ತುಂಬ ಲೆಥಾರ್ಜಿಕ್ ಇರುತ್ತೆ, ಸುಸ್ತಿರುತ್ತೆ. ಆ ಟೈಮಲ್ಲಿ ಹೊಡೆದು ಕುಡಿಸ್ತೀರ, ಅವಶ್ಯಕತೆ ಇಲ್ಲ. ಜಾಸ್ತಿ ಹೊಡಿಯೋದು ಬೇಡ. ಯಾವಾಗಲೂ ಮಗುದು ಕಾಲ್ನ ಸೈಡಿಗೆ ಹಿಂಗೆ ನೀವು ಮುಟ್ಟಿದ್ರೆ ಎದ್ದು ಬಿಡುತ್ತದೆ. ಓಕೆ, ಹೀಗೆ ನೋಡಿ ಅಂತ ಅವಶ್ಯಕತೆ ಇಲ್ಲ. ಪಾಪ ನೋಯಿಸ್ಬೇಡು ಮಗುಗೆ. ಅವಶ್ಯಕತೆ ಇಲ್ಲ. ಇಲ್ಲಿ ಮಾಡಿದ್ರೇ ಎದ್ದೊಳುತ್ತೆ. ಬಟ್ಟೆಗಳು ಬಿಚ್ಚಿದ್ರೆ ಮಗು ಎದ್ದು ಬಿಡತ್ತೆ. ಓಕೆ, ಹಾಲು ಸಾಕಾಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಡಯಟ್ ವಿಚಾರಕ್ಕೆ ಬರೋಣ. ಸುಮಾರಷ್ಟು ಜನ ಚಪಾತಿ ತಿನ್ನಬೇಡ, ಅವಲಕ್ಕಿ ತಿನ್ನಬೇಡ, ಗ್ಯಾಸ್ ಆಗುತ್ತೆ. ಇದ್ರ ಹಿಂದೆ ಇರೋ ವಿಜ್ಞಾನ ಏನು? ನಿಜವಾಗ್ಲೂ ಡಸ್ ಇಟ್ ಮೇಕ್? ವೈಜ್ಞಾನಿಕವಾಗಿ ತಾಯಿ ಗರ್ಭಿಣಿ ಇರಬೇಕಾದ್ರೆ ಏನೆಲ್ಲ ತಿಂತಾಳೋ ಕರಳಿನ ಮೂಲಕ ಮಗುಗೆ ಹೋಗುತ್ತಪ್ಪ. ಡೆಲಿವರಿ ಆದಮೇಲೆ ಮಗು ಆಚೆ ಬಂದಾದ್ಮೇಲೆ ಅದೇ ತಾಯಿ ಅದೇ ಊಟ ಹಾಲಿನ ಮೂಲಕ ಬರುತ್ತಪ್ಪ. ಏನು ವ್ಯತ್ಯಾಸ? ಅಲ್ಲಿ ಒಳಗಿರ್ಬೇಕಾದ್ರೆ ಏನೂ ಆಗಲಿಲ್ಲ, ಆಚೆ ಬರಬೇಕಾದ್ರೆ ಏನೋ ತೊಂದರೆ? ಖಂಡಿತ ಏನೂ ಆಗಲ್ಲ. ಇವೆಲ್ಲ ನಮ್ಮ ಒಂದು ಅಭ್ಯಾಸಗಳಷ್ಟೇ. ಅದೇ ನೀವು ಬಂದ್ಬಿಟ್ಟು ನಾನು ಆಫ್ರಿಕನ್ಸ್ ಜೊತೆಲಿ ಕೆಲಸ ಮಾಡಿದ್ದೀನಿ. ಅಮೇರಿಕನ್ಸ್ ಎಲ್ಲ ಮಾಡಬೇಕಾದ್ರೆ ಅವರೆಲ್ಲನೂ ತಿಂತಾರೆ, ಜಾಸ್ತಿ ತಿಂತಾರೆ, ಬರೀ ಆಲೂಗಡ್ಡೆನೇ ತಿಂತಾರೆ. ಅವ್ರಿಗೇನೂ ಆಗಲ್ಲ. ನಮಗೇನಾಗುತ್ತೆ? ನಿಮ್ಗೇನು ಅಭ್ಯಾಸ ಇದೆಯೋ ಅದಕ್ಕಾಗಿ ನೀವು ಗರ್ಭಿಣಿಯರು ಜೀರ್ಣ ಆಗೋದು ಚೆನ್ನಾಗಾಗಬೇಕು ಅಂತ ಮಾತ್ರ ಒಳ್ಳೆ ಆಹಾರ, ಲೈಟ್ ಫುಡ್ ಕೊಡಬೇಕು. ಖಾರ ಗಿರ ಇಲ್ಲದೆ, ಜಾಸ್ತಿ ಎಣ್ಣೆ, ತುಪ್ಪದಲ್ಲಿ ಹುರಿದಿದ್ದು ಅವೆಲ್ಲ ಕೊಡ್ತಾರೆ. ಎಣ್ಣೆನೂ ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು. ಆದಷ್ಟು ಖಾರ ಕಡಿಮೆ ಮಾಡ್ಕೊಂಡು ಊಟ ಮಾಡಬೇಕು. ಎಲ್ಲನೂ ಅಭ್ಯಾಸ ಇವ್ರಿಗೆ ಏನೆಲ್ಲ ಇತ್ತು ಅವನ್ನ ತಿನ್ನಬಹುದು. ಓಕೆ, ಇದರಿಂದ ಗ್ಯಾಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ರಿಗೂ ಗ್ಯಾಸ್ ಫಾರ್ಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ತಾಯಿ ಮಲಿಗೆ ಇರ್ತಾಳೆ, ಅದಕ್ಕೆ ಗ್ಯಾಸ್ ಫಾರ್ಮ್ ಆಗೋದು. ಟ್ರೂ. ಈಗ ಓಡಾಡ್ತಾ ಇಲ್ಲ. ಡೆಲಿವರಿ ಆದ್ಮೇಲೆ ತಾಯಿ ಮಲಗಿ ಒಳ್ಳೆ ರೆಸ್ಟ್ ಅಲ್ಲಿ ಇರ್ತಾಳೆ. ಆ ಟೈಮಲ್ಲಿ ಕೆಲವೊಮ್ಮೆ ಗ್ಯಾಸ್ ಲೆಟ್ ಡೌನ್ ಆಗಲ್ಲ. ಅಂಥವ್ರು ಬೇಕಾದವ್ರು ಏನು ಮಾಡಿ, ಹಿಂಗು, ನಮ್ಮ ಮನೆ ಔಷಧಿ ಹಿಂಗು, ನೀವು ಯಾವುದೇ ಆಹಾರದಲ್ಲಿ ಜಿಂಜರ್ ಗಾರ್ಲಿಕ್ ಅಂತ ಹೇಳಿದ್ರೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ ಮತ್ತು ಅಜ್ವಾಯಿನು ಇಂಥವೆಲ್ಲ ಬಂದ್ಬಿಟ್ಟು ನೀವು ರಸ ಮಾಡಿನೋ ಅಥವಾ ಇದು ಮಾಡಿನೋ ಕೊಡೋಕ್ಕೆ ಹತ್ರಿ ಒಳ್ಳೆ ಜೀರ್ಣ ಆಗುತ್ತೆ. ಮತ್ತು ಇನ್ನೊಂದು, ಇವನ್ನೆಲ್ಲ ನೀವು ಕೊಡಬೇಕಾದ್ರೆ ಹಾಲಿನ ಮೂಲಕ ಮಗುಗೇನು ಸಿಕ್ಕುತ್ತೆ. ಯಾವಾಗ ಮಗು ತುಂಬ ಗ್ಯಾಸ್ ಪಾಸ್ ಮಾಡುತ್ತೋ ಸಂತೋಷ ಪಡಿ. ಅದಕ್ಕೆ ಓಡಿ ಬರ್ತಾರೆ ಕೆಲವೊಮ್ಮೆ, ಅಯ್ಯೋ ಮಗು ತುಂಬ ಗ್ಯಾಸ್ ಪಾಸ್ ಮಾಡ್ತಾ ಇದೆ ಅಂತೇಳಿ. ಸಂತೋಷ ಪಡಿ. ಯಾಕಂತ ಹೇಳಿದ್ರೆ ಗ್ಯಾಸ್ ಒಳಗೆ ನಿಲ್ಲದೆ ಮಗು ಆಚೆ ಬರೋದ್ರಿಂದ ಬೇಬಿ ಇಸ್ ಫ್ರೀ. ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ. ಆಯ್ತಾ? ಇಷ್ಟು ನೀವು ಮಾಡಕತ್ತಿದ್ರೆ ತೊಂದರೆ ಇಲ್ಲ. ಓಕೆ, ಹಾಲನ್ನ ಜಾಸ್ತಿ ಮಾಡುವಂಥ ಆಹಾರ ಯಾವುದಾದ್ರೂ ಇದೆಯಾ? ಇದೆ. ಮುಖ್ಯವಾಗಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಮತ್ತು ಇನ್ನೊಂದು ಡ್ರೈ ಫ್ರೂಟ್ಸು. ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ಬೋದು. ಅದಿದ್ರೆ ವೆಜಿಟೇರಿಯನ್ ಇರಬೇಕಾದ್ರೆ ದಿನ ಒಂದೊಂದು ಕಟೋರಿಯಷ್ಟು, ಒಂದೊಂದು ಕಪ್ಪಷ್ಟು ಎಲ್ಲ ತರಕಾರಿಗಳಿಗೆ ಚೂರು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಅದನ್ನು ತೊಗೊಂಡ್ಬಿಟ್ರೆ ಬಹಳ ಒಳ್ಳೆಯದು. ಸೊಸೆ ಬಂದ್ಬಿಟ್ಟು ಶೀಸ್ ಸ್ಪ್ಯಾನಿಷ್. ಅವರೆಲ್ಲ ಬಂದ್ಬಿಟ್ಟು ಏನು ಊಟ ಮಾಡ್ತಾರೆ, ಒಂದಿಷ್ಟು ಸೂಪ್ಗಳನ್ನ ಬರೀ ಕ್ಯಾಬೇಜ್, ಕಾಲಿಫ್ಲವರ್ ಅಲ್ಲಿ ತಿಂತಾರೆ. ಇಲ್ಲಿ ಕ್ಯಾಬೇಜ್, ಕಾಲಿಫ್ಲವರ್ ತಿಂದ್ರೆ ಗ್ಯಾಸ್ ಅಂತ ಹೇಳ್ತೀವಿ. ಅವ್ರು ಕ್ಯಾಬೇಜ್, ಕಾಲಿಫ್ಲವರ್ ಸೂಪಲ್ಲೇ ಒಂದಿಷ್ಟು ತಿನ್ಬೇಕಾದ್ರೆ ನನಗೆ ಭಯ, ಏನಪ್ಪ ಗ್ಯಾಸ್ ಬಂದ್ಬಿಟ್ಟಿತ್ತು ಅಂತ. ನಿಜಾಂಶ ಇಲ್ಲ ಕಣ್ರಿ. ಅವ್ರವ್ರಿಗೆ ಅಭ್ಯಾಸ ಏನಿದೆ ಅದನ್ನ ತಗೊಂಡು ಹೋಗ್ಬೋದು. ಎದೆ ಹಾಲನ್ನ ಹೆಚ್ಚು ಮಾಡಲಿಕ್ಕೆ ಯಾವುದಾದ್ರೂ ಎಕ್ಸಸೈಸ್ ಅಂತ ಏನಾದರೂ ಇದೆಯಾ? ಎಕ್ಸಸೈಸು ಅಂತ ಹೇಳಿದ್ರೆ ಜಾಸ್ತಿ ಓಡಾಡೋದು ಸರಿ. ಮತ್ತು ಇನ್ನೊಂದು ಕೆಲವು ಮಸಾಜ್, 3 ಬೆರಳು ತಗೊಂಡು ಚೆನ್ನಾಗಿ ಬ್ರೆಸ್ಟ್ನ ಲಂಪ್ಸ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಮಸಾಜ್ ಮಾಡ್ಕೋಬೋದು. ಮತ್ತು ಎದ್ದು ಕೂತು ಸ್ವಲ್ಪ ನಡಿಬೇಕು. ತಾಯಿ ಕೂಡ ನಡಿಬೇಕು. ನೀರಿನ ಅಂಶ ಜಾಸ್ತಿ ತಗೋಬೇಕು. ಒನ್ ಡೇ ಅಟ್ಲೀಸ್ಟ್ 3 ಲೀಟರ್ಸ್ ಆಫ್ ಕನ್ಸಪ್ಷನ್ ಆಫ್ ದ ವಾಟರ್. ಅಥವಾ ಸ್ವಲ್ಪ ಸೂಪ್ಸು, ಕಾಫಿ, ಟೀ. ಕೆಫೆಯಲ್ಲಿ ಕೂಡ ಹಾಲು ಉತ್ಪತ್ತಿ ಜಾಸ್ತಿ ಬರುತ್ತೆ. ಕಾಫಿ ತಗೋಬೋದು. ತುಂಬ ಕಾಫಿ ಬೇಡ. ಬೆಳಗ್ಗೆ ಸಾಯಂಕಾಲ ಟೀ ಕುಡಿಯೋರು ಟೀ ಅಭ್ಯಾಸನೂ ಪರವಾಗಿಲ್ಲ. ಹಾಲು ತಗೊಳ್ಳೋರ ಅಭ್ಯಾಸ ಹಾಲಿನಿಂದಲೇ ಹಾಲು ಬರುತ್ತೆ ಅನ್ನೋದು ಅಲ್ಲ. ಏನೇನೆಲ್ಲ ಮಾಡಬೇಕು ಅನ್ನೋ ವಿಚಾರವನ್ನು ನೀವಿಷ್ಟೊತ್ತು ನಮಗೆ ತಿಳಿಸ್ಕೊಟ್ರಿ. ನಿಮ್ಮ ಈ ಒಂದು ಎಕ್ಸ್ಪೀರಿಯನ್ಸಲ್ಲಿ 33 ವರ್ಷದ ನಿಮ್ಮ ಅನುಭವ ಏನಿದೆ ಈ ಸ್ತನ್ಯಪಾನದಲ್ಲಿ, ಬಾಣಂತಿಯರು ಇದನ್ನು ಮಾಡ್ತಾರೆ ನಾರ್ಮಲ್ ಆಗಿ, ಬಟ್ ಮಾಡಬಾರ್ದು, ಆ ಥರದ್ದು ಏನಾದರೂ ನೀವು ಅಬ್ಸರ್ವ್ ಮಾಡಿದ್ದೀರಾ? ಒಂದೇ ಒಂದು ಏನು ತಿನ್ನಬಾರ್ದು ಅಂತೇಳಿ ಜಂಕ್ ಫುಡ್ ತಿನ್ನಬೇಡಿ. ಅದೊಂದು. ಎರಡನೇದು ಏನು ಮಾಡಬೇಡ ಅಂತ ಹೇಳಿದ್ರೆ ತೂಕನ ತೆಗಿಬೇಡಿ. ಯಾಕಂತ ಹೇಳಿದ್ರೆ ಯೂಟ್ರಸ್ ತುಂಬ ಸಾಫ್ಟ್ ಇರುತ್ತೆ, ಬ್ಲೀಡಿಂಗ್ ಇರುತ್ತೆ. ಆ ಟೈಮಲ್ಲಿ ಬಕೆಟ್ ತೆಗಿಯೋದು ಅವನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ತೂಕನ ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ವಾಕಿಂಗ್ ಈಸ್ ವೆರಿ ಗುಡ್. ಆಲ್ವೇಸ್
ವಾಕಿಂಗ್ ಎಕ್ಸಸೈಸ್ ಇಸ್ ವೆರಿ ಗುಡ್ ಫಾರ್ ಬಾಣಂತಿದ್ದಿರಿಗೆ. ನನಗೆ ಸಕ್ಷನ್ ಆಗಿ ಸಿರೇನ್ ಸಕ್ಷನ್ ಆಗಿದೆ, ನನಗೆ ಸ್ಟಿಚಸ್ ಹಾಕಿದ್ದಾರೆ, ನಾನು ಕೂರಬಾರ್ದು, ಆದಷ್ಟು ನೀವು ಎಕ್ಸಸೈಸ್ ಮಾಡಬೇಕಾಗುತ್ತೆ. ಕೂತೋಳೋದು, ಎದ್ದೊಳೋದು, ನಡೆಯೋದು, ಬಗ್ಗಿ ಮಾತ್ರ ಏನು ವೆಯ್ಟ್ ಇದು ಬೇಡ, ಮಿಕ್ಕಿದ್ದೆಲ್ಲ ನೀವು ಮಾಡಿ. ರೈಟ್. ಎದೆ ಹಾಲಿನ ಬಗ್ಗೆ ನಾವು ಮಾತಾಡಿದ್ವಿ. ಇವಾಗ ನಿಪ್ಪಲ್ ಕೇರ್, ಎದೆ ತೊಟ್ಟಿನ ಒಂದು ಸಮಸ್ಯೆಗಳು ಕೂಡ ಸುಮಾರಷ್ಟು ಜನರಿಗಿರುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಓಕೆ. ಕೆಲವರಿಗೆ ಕ್ರ್ಯಾಕ್ಸ್ ಆಗುತ್ತಲ್ಲ, ಫಸ್ಟ್ಲಿ ಯಾಕಾಗತ್ತೆ, ಮತ್ತೆ ಇದು ಆಗಬಾರ್ದು ಅಂದರೆ ಏನು ಮಾಡಬೇಕು? ಫಸ್ಟು ಯಾರು ಗಮನಕ್ಕೆ ತಗೋಬೇಕಾಗಿರೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ನೋಡಿ ಹಿಂಗೆ ಮುಟ್ಟಿದ ತಕ್ಷಣ ಇದು ಆಚೆ ಬಂತು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅ ರಿಟ್ರಾಕ್ಟೆಡ್ ನಿಪ್ಪಲ್. ಕೆಲವರಿಗೆ ರಿಟ್ರಾಕ್ಟೆಡ್ ನಿಪ್ಪಲ್ ಅಂತ ಇರುತ್ತೆ, ಅಂಥವ್ರು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡಿ ಇದು ಆಚೆ ಬಂದರೆ ಮುಟ್ಟಬೇಡಿ. ಮತ್ತೆ ಯಾವಾಗಲೂ ಮುಟ್ಟಿ ಹಿಂಗೆಲ್ಲ ಎಳೆಯೋದು ಮಾಡಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ, ಜ್ಞಾಪಕ ಇಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮುಟ್ಟಿದ ತಕ್ಷಣ ಪ್ರಿಮೇಚರ್ ಕಾಂಟ್ರಾಕ್ಷನ್ ವಿಲ್ ಟೇಕ್ ಪ್ಲೇಸ್, ಬೇಗ ಮಗು ಡೆಲಿವರಿ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೇರ್ ನೀವು ತಗೋಬೇಕಾಗಿರೋದು, ಅಕಸ್ಮಾತ್ ಈ ನಿಪ್ಪಲ್ ಮುಂದಕ್ಕೆ ಇಲ್ಲ ಅಂತ ಹೇಳಿದ್ರೆ ಬೆರಳು ತಗೊಂಡು ಹಿಂಗೆ ನೋಡಿ ಮುಂದಕ್ಕೆ ಬಂತು ಅಂತ ಹೇಳಿದ್ರೆ ಬಿಟ್ಬಿಡಿ, ಅದು ಅದಕ್ಕದೇ ಮಗು ಚೀಪಕ್ಕೆ ಶುರು ಮಾಡುತ್ತೆ. ಎರಡನೇದು ಏನು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ ಪೊಸಿಷನ್ ಅಟ್ಯಾಚ್ಮೆಂಟ್ ಸರಿ ಇರಬೇಕು ಅಂತೇಳಿ. ನಾನು ಇಲ್ಲಿನೇ ಮತ್ತೆ ಎಕ್ಸಾಂಪಲ್ ಕೊಡ್ತೀನಿ. ಟಂಗ್, ಹಾರ್ಡ್ ಝೋನ್ ಆ್ಯಂಡ್ ಸಾಫ್ಟ್ ಝೋನ್. ಈ ನಿಪ್ಪಲ್ಲು ಇಲ್ಲಿತ್ತು ಅಂತ ಹೇಳಿದ್ರೆ ಮಗುಗೆ ಹಾಲು ಸಿಕ್ಕಲ್ಲ. ಈ ನಿಪ್ಪಲ್ ಇಲ್ಲೋಯ್ತು ಅಂತ ಹೇಳಿದ್ರೆ ಕ್ರ್ಯಾಕ್ಸ್ ಬರಲಿಕ್ಕೆ, ತೊಟ್ಟು ಉಣ್ಣಾಗ್ಲಿಕ್ಕೆ ಅವಕಾಶ ಇರುತ್ತೆ. ಆ ನಿಪ್ಪಲ್ ಯಾವಾಗ ಇಲ್ಲಿ ಉಳ್ಳಾಗೋಯ್ತೋ ನಿಪ್ಪಲ್ ಕ್ರ್ಯಾಕ್ ಬರಲಿಕ್ಕೆ ಅವಕಾಶವಿರಲ್ಲ. ಇದೇ ಕಾರಣ. ಅದಕ್ಕಾಗಿ ನೀವು ಹಾಲು ಕುಡಿಸ್ಬೇಕಾದ್ರೆ ಇಲ್ಲಿಗೆ ಬಂದ್ಬಿಟ್ಟು ಮೊಟೊಗೊಮೊರಿಯಬಲ್ ಗ್ಲ್ಯಾಂಡ್ಸು ಮತ್ತು ಲ್ಯಾಕ್ಟಿಫರಸ್ ಸೈನಸಸ್ ಅಂತ ಇರುತ್ತೆ. ಈ ಮಗುದು ಲಿಪ್ಸ್ ಇರುತ್ತಲ್ವಾ, ಯಾವಾಗ ಇಲ್ಲಿ ಹೋಗಿ ಲಿಪ್ಸ್ ಮಾಡುತ್ತೋ ಆವಾಗ ಹಾಲು ಬೇಗ ಬರಲಿಕ್ಕೆ ಅವಕಾಶ ಇರುತ್ತೆ. ಸರಿ, ತೊಟ್ಟಿಗೆ ಹುಣ್ಣಾಯಿತು, ಕ್ರ್ಯಾಕ್ ಆಯಿತು, ಇದನ್ನು ಹೆಂಗೆ ಸರಿ ಮಾಡೋದು ಅಂತ ಹೇಳಿದ್ರೆ, ಮಗುನ ಯಾವಾಗಲೂ ಮಗು ಮಲಗಬೇಕಾದ್ರೆ ಮಗು ಕೆಳಗಿರಬೇಕು, ತೊಟ್ಟು ಹಿಂಗೆ ಹೋಗ್ಬೇಕು, ಮಗುನ ಹಿಂಗೆ ತಗೋಬಾರ್ದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಬಾಯಿ ಹಿಂಗಿರಲ್ಲ, ಮಗು ಬಾಯಿ ಹಿಂಗಿರುತ್ತೆ, ಆಚೆ ಬಂದ್ಬಿಡತ್ತೆ ಇದು. ಯಾವಾಗ ಇದು ಆಚೆ ಬರುತ್ತೋ ಆ ಟೈಮಲ್ಲಿ ಮಗುಗೆ ಸೋರ್ ನಿಪ್ಪಲ್ ಅಥವಾ ಕ್ರ್ಯಾಕ್ ನಿಪ್ಪಲ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕಾಗಿ ಮಗು ಯಾವಾಗಲೂ ಕೆಳಗಿರಬೇಕು, ನಿಪ್ಪಲ್ ಚೆನ್ನಾಗಿ ಒಳಗೆ ಹೋಗಬೇಕು. ಸರಿ, ಕ್ರ್ಯಾಕ್ ಆಗ್ಬಿಡ್ತು ಅಥವಾ ಸೋರ್ ಆಗ್ಬಿಡ್ತು, ಇದನ್ನು ಹೆಂಗೆ ನೀವು ಸರಿ ಮಾಡ್ತೀರಾ ಅಂತ ಹೇಳಿದ್ರೆ, ಮಗುನ ಸರಿಯಾಗಿ ಒಳಗಿನವರೆಗೂ ಹಾಕಿದರೆ ಇಷ್ಟು ಮಗು ಚೀಪಕ್ಕೆ ಶುರುವಾಗುತ್ತೆ. ಆ ಪಿಕ್ಚರ್ ನಾನು ತೋರಿಸ್ತೀನಿ. ಯಾವಾಗ ಇಲ್ಲಿ ಚೀಪಕ್ಕಾಗುತ್ತೋ ಇಲ್ಲಿ ಹಾಲು ಇಜೆಕ್ಷನ್ ಆಗುತ್ತಲ್ವಾ, ಇಟ್ ವಿಲ್ ಥೋ ಇನ್ ಟು ದ ಮಿಲ್ಕ್. ಆ ಹಾಲು ಒಳಗೆ ಈ ಮುಟ್ಟಿದ್ದು ಈ ಹುಣ್ಣು ಹೋಗಿ ಕೂತ್ಕೊಳ್ತು ಅಂತ ಹೇಳಿದ್ರೆ, ಮುಟ್ಟಿತ್ತು ಅಂತ ಹೇಳಿದ್ರೆ 10 ಪ್ರಾಪರ್ ಸಕಿಂಗ್ ಇಟ್ ವಿಲ್ ಹೀಲ್. ಯಾಕೆ ಗೊತ್ತಾ? ಆಂಟಿಬಾಡಿ ಈಸ್ ದೇರ್ ಇನ್ ದ ಮಿಲ್ಕ್. ಅಮ್ಮಂದಿರು ಬರ್ತಾರೆ, ರಕ್ತ ಬರ್ತಾ ಇದೆ ತೊಟ್ಟಲ್ಲಿ, ನೋವು ತುಂಬ ಅಂತೇಳಿ ನಾನು ಕೂರಿಸಿ ಸರಿಯಾಗಿ ಕೂತ್ಕೋಬೇಕು. ಅವ್ರು ಸ್ಟ್ರೈಟ್ ಕೂತ್ಕೊಂಡು ಸರಿ ಕೊಟ್ಟಿದ್ದ ತಕ್ಷಣ ಓ ನೋ ಪೇನ್ ಅಟ್ ಆಲ್ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇಟ್ ಹಸ್ ಗಾನ್ ಟು ದ ಪ್ರಾಪರ್ ಪೊಸಿಷನ್. ಒಂದು 10 ಸಕಿಂಗ್ ಇಟ್ ವಿಲ್ ಹೀಲ್ ಅಂಡ್ ಕಮ್ ಔಟ್. ಅಂದ್ರೆ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಗೂಸ್ ಬಂಪ್ಸ್ ಮೈ ಜುಮ್ ಅಂತ ಇದೆ. ಅಂದ್ರೆ ಸಮಸ್ಯೆ ಆಗೋದು ಇದರಿಂದಾನೆ, ಸಾಲ್ವ್ ಮಾಡೋದು ಇದೆ. ಆಹಾ, ಈ ಪುಟ್ಟ ಕಂದಮ್ಮಂಗೆ ಎಷ್ಟು ಶಕ್ತಿ ಇದೆ ನೋಡಿ ಡಾಕ್ಟರ್. ಬ್ಯೂಟಿಫುಲ್ ಇಟ್ ಇಸ್. ಇನ್ನು ಫೀಡ್ ಮಾಡಬೇಕಾದ್ರೆ ಈ ಫೀಡಿಂಗ್ ಬ್ರಾಸ್, ನರ್ಸಿಂಗ್ ಬ್ರಾಸ್ ಅಂತ ಬರುತ್ತೆ, ಒಳ ಉಡುಪುಗಳನ್ನು ಧರಿಸೋದು ಸಹಾಯಕನ ಮಾಡಬಹುದಾ? ತುಂಬ ಇಂಪಾರ್ಟೆಂಟು. ನಾರ್ಮಲ್ ಬ್ರಾ ನೀವೆಲ್ಲ ಏನು ವೇರ್ ಮಾಡ್ತೀರೋ ಅದನ್ನೇ ನೀವು ಹಾಕ್ಕೋಬಹುದು. ಯಾಕಂತ ಹೇಳಿದ್ರೆ ಸ್ತನಗಳು ತುಂಬಿದ ಮೇಲೆ ಹೆವಿ ಆದಮೇಲೆ ಬ್ಯಾಕ್ ಪೇನ್ ಬರಲಿಕ್ಕೆ, ಹಿಂದೆ ನೋವು ಬರಲಿಕ್ಕೆ ಅವಕಾಶ ಇರುತ್ತೆ. ಯಾವಾಗಲೂ ಸ್ತನಗಳನ್ನ ಸ್ವಲ್ಪ ಸಪೋರ್ಟ್ ಕೊಟ್ಟಿಟ್ರೆ ನಿಮಗೆ ಬ್ಯಾಕ್ ಪೇನ್ ಜಾಸ್ತಿ ಬರಲ್ಲ. ಆಯಿತಾ? ತುಂಬ ತಾಯಿಂದಿರಿಗೆ ಬ್ಯಾಕ್ ಪೇನಿಂದ ಕೊನೆಯವರೆಗೂ ಟೇಲ್ ಆಫ್ ದ ಬೋನ್ ಪ್ರಿಕ್ಕಿಂಗ್ ಪೇಯ್ನ್ ಇರುತ್ತೆ, ನೋವು ಬರುತ್ತೆ ಕೆಲವರಿಗೆ. ಅಂಥವ್ರು ಯಾವಾಗಲೂ ತಾಯಿ ಮಗುನ ಹಾಲು ಕುಡಿಸ್ಬೇಕಾದ್ರೆ ಸಿಟ್ ಸ್ಟ್ರೇಟ್, ಟೇಕ್ ಯೋ ಹ್ಯಾಂಡ್, ನಿನ್ನ ಕೈನ ಮಗು ಈ ಥರ ಇಟ್ಟು, ಒಂದು ಕೈ ಕೆಳಗಾದರೂ ಇಲ್ಲಾದರೂ ಇರ್ಬೋದು, ತಾಯಿ ಮಗು ಹಿಂಗಿರಬೇಕು, ತಾಯಿಯ ಹಾಲು ಹಿಂಗೆ ಕುಡಿಸಿದ್ರೆ ನೀವೇನು ಮಾಡ್ತೀರಿ, ಹಿಂಗೆ ಕೂತಿರೋದ್ರಿಂದ ಬ್ಯಾಕ್ ಪೇನ್ ಬರಲಿಕ್ಕೆ ಕಂಟ್ರೋಲ್ ಮಾಡ್ಕೋಬೋದು. ಎಲ್ಲ ತಾಯಿಂದಿರೋ ಆಫ್ಟರ್ ಡೆಲಿವರಿ ಯು ಮಸ್ಟ್ ಹ್ಯಾವ್ ಕ್ಯಾಲ್ಶಿಯಂ ಅಯನ್ ಖಂಡಿತ ನಿಮ್ಮ ಡಾಕ್ಟರ್ಸ್ ಕೊಟ್ಟಿರ್ತಾರೆ, ಅದನ್ನು ತಗೋಬೇಕಾಗುತ್ತೆ. ನೀರು ಚೆನ್ನಾಗಿ ಕುಡಿಬೇಕಾಗುತ್ತೆ. ಈ ನೋವುಗಳನ್ನ ತಡೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ನೋವು ಬರ್ತಿರೋದು ನಾಟ್ ಬಿಕಾಸ್ ಆಫ್ ಸಿ ಸೆಕ್ಷನ್ ಬಟ್ ಬಿಕಾಸ್ ಆಫ್ ರಾಂಗ್ ಪೊಸಿಷನ್. ಸಿಸೇರಿಯನ್ ಸೆಕ್ಷನ್ ಆಗ್ಬಿಡ್ತು, ಮತ್ತೆ ಸ್ಟಿಚಸ್ ಹಾಕ್ಬಿಟ್ರು, ಅದಕ್ಕೆ ನಾನು ಅಲ್ಲ. ಓಕೆ, ಸುಮಾರು ಸರ್ತಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ತಾಯಿಯಂದ್ರು ಮಲ್ಕೊಂಡು ಹಾಲನ್ನು ಕುಡಿಸ್ತಾರೆ, ಏನಾದರೂ ಸಮಸ್ಯೆ ಆಗತ್ತಾ? ಅದು ಓಕೆನಾ? ನಿಜವಾಗ್ಲೂ ನೋಡ್ಬೇಕಾದ್ರೆ ಹೆಂಗ್ ಬೇಕಾದ್ರೆ ನೀವು ಕುಡಿಸ್ಬೇಕು ಅಂತಲೇ ನಾವು
ಕ್ಲಾಸಸ್ ತಗೊಳ್ಳೋದು. ಮೆಡಿಕಲ್ ಸ್ಟೂಡೆಂಟ್ ಎಲ್ಲ ಕ್ಲಾಸ್ ತಗೋಬೇಕಾದ್ರೆ ನೋ ಪ್ರಾಬ್ಲಮ್ ಅಂತ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ವಿ ಹ್ಯಾವ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್. ತಾಯಿ ಅಟ್ಲೀಸ್ಟ್ 3-4 ವೀಕ್ಸ್ವರೆಗೂ ತಾಯಿ ಎದ್ದು ಕೂತು ಹಾಲು ಕುಡಿಸೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಚೋಕಿಂಗ್ ಆಗಿದೆ, ಮಗು ತಾಯಿ ಮೇಲೆ ಕೈ ಹಾಕಿರೋದು. ವಿ ಲಾಸ್ಟ್ 2 babies ಲೈಕ್ ದಟ್. ಅದಕ್ಕೆ ಐ ಡೋಂಟ್ ವಾಂಟ್ ಟು ಟೆಲ್ ದಿಸ್ ಎಕ್ಸ್ಪೀರಿಯನ್ಸ್. ಆದಷ್ಟು ತಾಯಿಂದರು ಕೂತ್ಕೊಂಡು ಹಾಲು ಕುಡಿಸಿ. 1 ತಿಂಗಳು ಆದ್ಮೇಲೆ ಪರವಾಗಿಲ್ಲ, ಮಗು ಕೈನ ಎತ್ತಿ ಹಾಕೋಕೆ ಅದಕ್ಕೆ ಗೊತ್ತಾಗುತ್ತೆ. ಅದರವರೆಗೂ ಸ್ವಲ್ಪ ಕೇರ್ ತಗೊಳ್ಳೋದು ಒಳ್ಳೇದು. ನೀವು ತರಬೇತಿಯನ್ನ ಕೊಡ್ತೀರಿ ಸ್ತನ್ಯಪಾನದ ಬಗ್ಗೆ. ನಿಜವಾಗ್ಲೂ ಇದು ಮುಖ್ಯನಾ? ಯಾಕೆಂದ್ರೆ ಸುಮಾರಷ್ಟು ಜನ ಈ ಎಪಿಸೋಡ್ ನೋಡೋರ್ಗು ಅನ್ಸುತ್ತಲ್ವಾ, ನಮ್ಮ ಅಜ್ಜಿ ಅಂದ್ರೆಲ್ಲ ಹಂಗೆ ಬೆಳೆಸಿಲ್ವಾ ಮಕ್ಕಳನ್ನ, ಈಗ ಬಂದ್ಬಿಟ್ರು ಅಂಥವ್ರಿಗೆ ನೀವೇನು ಹೇಳ್ತೀರಿ? ಯಾವ ತಾಯಿ ಬಾಂಧವ್ಯತೆಯಿಂದ ಮಗುನ ಹಾಲು ಕುಡಿಸ್ತಾಳೋ ಆ ಮಕ್ಕಳು ಬೆಳೆದ ಮೇಲೆ ಯುವಜನ ಇರಬೇಕಾದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಹೈ. ರಿಸರ್ಚಸ್ ಆರ್ ಡನ್. ನಾನು ಬಂದ್ಬಿಟ್ಟು ಸೈಕಾಲಜಿಸ್ಟು, ಕಾಲೇಜ್ ಕೌನ್ಸಿಲಿಂಗು ಹೋಗಬೇಕಾದ್ರೆ ಯಾವಾಗಲೂ ತಾಯಿ ಮಕ್ಕಳನ್ನ ಕೂತ್ಕೊಂಡು ನಾನು ಮಾತಾಡಬೇಕಾದ್ರೆ ಎಷ್ಟು ವರ್ಷ ಈ ಮಗುಗೆ ನೀವು ಹಾಲು ಕೊಟ್ರಿ ಅಂತ ನಾನು ಕೇಳ್ತೀನಿ ಇಂಡೈರೆಕ್ಟ್ಲಿ. ಯಾಕಂದ್ರೆ ನನಗೆ ಗೊತ್ತಾಗಬೇಕು ಎಷ್ಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈ ಮಗುವಲ್ಲಿ ಇದೆ ಅಂತ ಹೇಳಿದೆ. ಅಂದ್ರೆ ಹಾಲು ಕುಡಿಸಿದಷ್ಟು ಸ್ಟ್ರೆಸ್ ಅನ್ನ ಮ್ಯಾನೇಜ್ ಬಾಂಡಿಂಗ್ ಬಾಂಧವ್ಯತೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಗು ಬಂದ್ಬಿಟ್ಟು ಒಂದು ಟೀನೇಜ್ ಬರಬೇಕಾದ್ರೆ ಟೀನೇಜಲ್ಲಿ ತುಂಬಾ ಆಂಕ್ಷಿಯಸ್ ಇರುತ್ತಲ್ವಾ, ಬೇಕಾದ್ರೆ ತಪ್ಪುಗಳು ಮಾಡ್ತಾರೆ. ಬಟ್ ಆ ಟೈಮಲ್ಲಿ ಕೋಪಗಳು ಕಡಿಮೆ ಆಗುತ್ತೆ ಮಕ್ಕಳಿಗೆ, ಬಿಕಾಸ್ ದ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಹೈ ಬಿಕಾಸ್ ಆಫ್ ಬಾಂಧವ್ಯ. ಆ ಸಿನಿಮಾದಲ್ಲೆಲ್ಲ ಹೇಳ್ತಾರೆ, ನೀನ್ ತಾಯಿ ಹಾಲು ಕುಡಿದಿದ್ರೆ ಬಾರೋ ನಾನು. ಇದೆಲ್ಲ ಏನಿಲ್ಲ, ಕಮೆಂಟ್ ಬಿಹೈಂಡ್ ದ ಸೈಂಟಿಫಿಕ್ ಇವೆಲ್ಲ. ಕರೆಕ್ಟ್. ಮತ್ತೆ ಸುಮಾರಷ್ಟು ತಾಯಂದ್ರಿಗೆ ಹಾಲು ಉತ್ಪತ್ತಿ ಸರಿಯಾಗಿ ಆಗಲ್ಲ, ಬೇರೆ ಬೇರೆ ಮೆಡಿಕಲ್ ರೀಸನ್ಸ್ಗೆ ಇರಬಹುದು. ಅಂಥವ್ರಿಗೆ ಅಂತಾನೆ ಮಿಲ್ಕ್ ಬ್ಯಾಂಕ್ ಇದೆ. ಯಾರಾದರೂ ಒಬ್ರು ಈ ಒಂದು ಸಂಚಿಕೆಯನ್ನು ನೋಡ್ತಿರೋರು ಒಂದು ಮಿಲ್ಕ್ ಬ್ಯಾಂಕ್ನ ಅಪ್ರೋಚ್ ಮಾಡಬೇಕು ಅಂದ್ರೆ ಹೇಗೆ? ಆಕ್ಚುಲಿ ಮಿಲ್ಕ್ ಬ್ಯಾಂಕ್ ಎಲ್ಲ ದೊಡ್ಡ ಮಕ್ಕಳಿಗೆಲ್ಲ ಕೊಡಲ್ಲ. ಯೂಶಲಿ ಮಿಲ್ಕ್ ಬ್ಯಾಂಕ್ ಬಂದು ಡೋನರ್ಸ್ ಕೊಟ್ಟಿರ್ತಾರೆ, ಅದನ್ನು ಪ್ರಿಸರ್ವ್ ಮಾಡೋದು. ಇಟ್ಸ್ ಪ್ಯಾಸ್ಚರೈಸ್ ಮಿಲ್ಕ್ ಪ್ರೋಸೆಸ್ ಎಷ್ಟೊಂದು ಇರುತ್ತೆ. ಅದರಲ್ಲಿ ಪ್ಯಾಸ್ಚರೈಸ್ ಮಿಲ್ಕ್ನ ಬಂದ್ಬಿಟ್ಟು ಇಟ್ಟಿರ್ತಾರೆ. ಅದು ಬಂದ್ಬಿಟ್ಟು ಬರೀ ಚಿಕ್ಕ ಮಕ್ಕಳಿಗೆ ಮಾತ್ರ, ಲೋ ಬರ್ತ್ ವೇಟ್, ಸಿಕ್ ಬೇಬೀಸು, ಮದರ್ ಅಸ್ ಡೆಡ್, ಮತ್ತೆ ತಾಯಿಂದಿರಿಗೆ ಹಾಲು ಕುಡಿಸದೇ ಇರೋ ಕಾರಣಗಳು ಯಾವುದೋ ಇರ್ಬೋದು, ಬಿಕಾಸ್ ಶಿ ಅಂಡರ್ವೆಂಟ್ ಸರ್ಜರಿ, ಆ ಥರ ಏನಾದರೂ ಇದ್ರೆ ಮಾತ್ರ ಯಾವುದು ಬ್ಯಾಂಕ್ಸು ಕೊಡೋದು. ಈಗ ಒಂದಷ್ಟು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ, ಟಕಟಕ ಪ್ರಶ್ನೆಗಳಿಗೆ ಚಕಚಕ ಉತ್ತರಗಳು. ಥ್ಯಾಂಕ್ ಯು. ಮಗು ಹಾಲೇ ಕುಡಿತಾ ಇಲ್ಲ, ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ಮಕ್ಕಳು ಬಹಳ ಸ್ಮಾರ್ಟ್, ನಮ್ಮ ಥರ ಅನ್ಕೋಬೇಡಿ. ತಾಯಿಂದಿರೋ ಅಯ್ಯೋ ನಾನು ಹೇಳೋದು ಮಗು ಕೇಳಬೇಕು ಎಂಥದಿಲ್ಲ, ಮಗು ಹೇಳೋದನ್ನ ನೀವು ಕೇಳಬೇಕು. ಯಾವಾಗ ಮಗುಗೆ ನೀವು ಬಾಟ್ಲಿ ಹಾಲು ತೋರಿಸ್ಬಿಟ್ಟು ನಿಪ್ಪಲ್ ಕೊಡ್ತೀರೋ ಚೀಪಕ್ಕೆ, ಮಗು ಎದೆ ಹಾಲು ಕುಡಿಯೋಕ್ಕೆ ಬರಲ್ಲ. ದೇ ಆರ್ ವೆರಿ ಸ್ಮಾರ್ಟ್. ಅವ್ರು ಏನು ಮಾಡ್ತಾರೆ ಅಂತೇಳಿ ಭಾಳ ಉದ್ದಕ್ಕೆ ಬಾಯಿಗೆ ಸಿಕ್ಕ ಚೆನ್ನಾಗಿ ಚೀಪ್ತಾರೆ. ಮತ್ತು ಇನ್ನೊಂದು ಬಾಟ್ಲಿ ಹಾಲು ಕೊಡೋರು ನಿಪ್ಪಲ್ ಕನ್ಫ್ಯೂಷನ್ ಅಂತ ಒಂದು ಮೆಥಡೇ ಇದೆ, ಅದನ್ನ ನಾವು ಚೇಂಜ್ ಮಾಡಬೇಕು. ಅಲ್ಲದೆ ಇದ್ರೆ ಮಕ್ಕಳು ಕುಡಿಯಲ್ಲ ಹಾಲು, ಅದು ತೊಂದರೆ ಇರುತ್ತೆ. ಒಂದು ಮಗು ಮೂತ್ರ ಮಾಡಿದ ಕೂಡಲೇ ಹಾಲನ್ನ ಕುಡಿಸ್ಬೇಕು ಅನ್ನೋದು ನಿಜವಾಗ್ಲೂ ಹೌದಾ? ಅವಶ್ಯಕತೆನೇ ಇಲ್ಲ. ಮಗು ಅತ್ತಾಗೆಲ್ಲ ಹಾಲು ಕುಡಿಸಿ ಮುಟ್ಟಿ ನೋಡಿ ಬಾಯಿಗೆ, ವೆನ್ ದ ರೂಟಿಂಗ್ ಇಸ್ ದೇ ಹಾಲು ಕುಡಿಸ್ತಾರೆ. ಅದಕ್ಕೂ ಕನೆಕ್ಷನ್ ಮಾಡೋದು ಅವಶ್ಯಕತೆ ಇಲ್ಲ. ತಾಯಿಗೆ ಶೀತ ಆದ್ರೆ ಹಾಲು ಕುಡಿಸ್ಬೋದಾ? ತಾಯಿಗೆ ಶೀತ ಆದ್ರೆ ಮಾಸ್ಕ್ ಕಟ್ಕೊಳ್ಳಿ ದಯವಿಟ್ಟು. ಮೂಗಿನ ಮೂಲಕನೇ ಮಗುಗೆ ಶೀತ ಬರೋದು, ಹಾಲಿನ ಮೂಲಕ ಬರಲ್ಲ. ಪ್ಲೀಸ್ ರಿಮೆಂಬರ್ ಥ್ರೂಔಟ್ ದ ಯೂನಿವರ್ಸಲ್ ಒನ್ ಮೆಸೇಜ್, ವಾಟ್ ಎವರ್ ಇಟ್ ಈಸ್, ಥ್ರೂ ದ ಮಿಲ್ಕ್ ನೋ ಇನ್ಫೆಕ್ಷನ್ ಕ್ಯಾನ್ ಏಬಲ್ ಟು ಟ್ರಾನ್ಸ್ಮಿಟ್ ಟು ಬೇಬಿ. ಯಾಕಂತೇಳಿದ್ರೆ ಮಿಲ್ಕ್ ಆಸ್ ಆ್ಯಂಟಿಬಾಡಿ ವೆರಿ ಹೈ. ಒಂದು ಈವನ್ HIV ಪೇಷಂಟ್ಗೂ ಹಾಲು ಕುಡಿಸೋಕ್ಕೆ ನಾವು ಪ್ರಮೋಟ್ ಮಾಡ್ತೀವಿ. ಓಕೆ. ಸಣ್ಣ ಸ್ತನಗಳಿದ್ದರೆ ಹಾಲು ಕಮ್ಮಿ ಅಂತೆ ಹೌದಾ? ಸ್ತನಗಳು ಚಿಕ್ಕದಾದರೂ ದೊಡ್ಡದಾದರೂ ಫ್ಯಾಟ್ ಇಸ್ ಮೋರ್, ಫ್ಯಾಟ್ ಇಸ್ ಲೆಸ್ ಅಷ್ಟೇ. ಅದರಲ್ಲಿ ಇರತಕ್ಕಂಥ ಡಕ್ಸ್ ಆರ್ ಸೇಮ್, 20-22 ಡಕ್ಸ್ ಇದ್ದೇ ಇರುತ್ತೆ, ಅದು ಹಂಗೆ ಇರುತ್ತೆ. ತುಂಬ ಜನಕ್ಕೆ ಚಿಕ್ಕ ಸ್ತನಗಳಿರೋರು ಜಾಸ್ತಿ ಹಾಲು ಪ್ರೊಡ್ಯೂಸ್ ಮಾಡೋರು ನೋಡಿದ್ದೀವಿ. ಬೆಳಗಿನ ಹಾಲು ಅಂದರೆ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಬೆಳಗಿನ ಹಾಲಿನ ಕ್ವಾಲಿಟಿ ಬೇರೆ ಇರುತ್ತೆ, ರಾತ್ರಿಯ ಹಾಲಿನ ಕ್ವಾಲಿಟಿ ಬೇರೆ ಇರುತ್ತಂತೆ ಹೌದಾ? ಕ್ವಾಲಿಟಿಲಿ ಎರಡೇ ಇರೋದು, ಒಂದು 4 ಮಿಲ್ಕ್, ಇನ್ನೊಂದು ಹೈಂಡ್ ಮಿಲ್ಕ್. ಫಸ್ಟ್ ಮಿಲ್ಕ್ ತಿನ್ನಾಗಿರುತ್ತೆ, ಬಿಹೈಂಡ್ ಮಿಲ್ಕ್ ಇಸ್ ಥಿಕ್ ಮಿಲ್ಕ್. ಅಷ್ಟೇ ವಿನಃ ಮಗು ಎಷ್ಟು ಹಾಲು ಕುಡಿತಾ ಇರುತ್ತೆ ಜಾಸ್ತಿ ಹೈಂಡ್ ಮಿಲ್ಕ್ ಇಸ್ ಮೋರ್. ಯಾವಾಗ ಮಗು ಸ್ವಲ್ಪ ಮಲಗಿ ಬೆಳಗ್ಗೆ ಎದ್ದೊಳುತ್ತಲ್ವಾ, ಅಕಸ್ಮಾತ್ ಮಗು ತುಂಬ ಹೊತ್ತು ಮಲಗಿಬಿಡ್ತು ಎದ್ದೊಳ್ತು ಅಂತ ಹೇಳಿದ್ರೆ 4 ಮಿಲ್ಕ್ ವಿಲ್ ಬಿ ಮೋರ್. ಓಕೆ.
ನಾವು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಸುಮಾರಷ್ಟು ಪಾಯಿಂಟ್ಸನ್ನು ಕವರ್ ಮಾಡಿದ್ದೀವಿ. ಈಗ ಬಿಡಿಸೋದು ಕೂಡ ಒಂದು ಪಾಯಿಂಟನ್ನು ನಾನು ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ನಿಲ್ಲಿಸಬೇಕು ನೀವು ಇದನ್ನು ಟ್ರೈನಿಂಗ್ ಮಾಡಿರೋದ್ರಿಂದ? ಹಾಲು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ತಾಯಿನೂ ಟ್ರೈನ್ ಮಾಡಬೇಕು, ಮಗುನೂ ಟ್ರೈನ್ ಮಾಡಬೇಕು. ಯಾವಾಗಲೂ ಫಸ್ಟ್ ಮಗುನ ಹೆಂಗೆ ಟ್ರೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಮಗುಗೆ ಮೆಂಟಲಿ ಯು ಮಸ್ಟ್ ಪ್ರಿಪೇರ್. ಏನಂತ, ಅಮ್ಮನಿಗೆ ಹಾಲು ಕುಡ್ಸೋಕ್ಕಾಗಲ್ಲ, ನೋವಿದೆ, ಸೊ ಇನ್ಮೇಲೆ ನೀನು ಸ್ಕೂಲ್ಗೆ ಹೋಗ್ಬೇಕು ಅಂತೇಳಿ ಮೈಂಡ್ ಸೆಟ್ ರೆಡಿ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ತುಂಬ ಜನಕ್ಕೆ ಏನು ಮಾಡ್ತಾರೆ, ಮಗುಗೆ ಏನು ಗೊತ್ತಾಗಲ್ಲ, ಚಟ್ ಅಂತ ಹಾಲು ನಿಲ್ಲಿಸ್ತಾರೆ, ಮಗು ಕ್ಯಾನ್ ಗೋ ಇನ್ ಟು ಡಿಪ್ರೆಷನ್. ಅದಾದಮೇಲೆ 2 ದಿನ 3 ದಿನ ಆದರೆ ರಾತ್ರಿಯಲ್ಲಿ ಮಗುನ ದೂರ ಇಟ್ಟು ಮಲಗಿಸ್ಬೇಕಾಗುತ್ತೆ. ಆವಾಗ ಮಗು ಹೊಟ್ಟೆ ತುಂಬ ಹಾಲು ಕುಡಿಸ್ಬಿಟ್ಟು ಯಾರ ಜೊತೆ ಎಲ್ಲಾದರೂ ಮಲಗಿಸ್ಕೊಂಡ್ರೆ ಮರೆಯುತ್ತೆ. ಓಕೆ, ದಟ್ಸ್ ಒನ್ ಫ್ರಮ್ ದ ವೇ. ತಾಯಿಂದಿರಿಗೆ ಇಫ್ ಯು ವಾಂಟ್ ಟು ಸ್ಟಾಪ್ ದ ಮಿಲ್ಕ್, ಕಂಪ್ಲೀಟ್ಲಿ ಎಕ್ಸ್ಪ್ರೆಸ್ ದ ಮಿಲ್ಕ್ ಎಲ್ಲದನ್ನು ತೆಗೆದು ಸಾಫ್ಟ್ ಆದಮೇಲೆ ಪುಟ್ ದ ಬ್ರೆಸ್ಟ್ ಬೈಂಡರ್. ಬ್ರೆಸ್ಟ್ ಬೈಂಡರ್ ಹೆಂಗಾಗ್ತದೆ, ದೊಡ್ಡ ಸ್ಯಾರಿ ತೊಗೊಂಡು ಕೈ ಮೇಲೆ ತೆಗೆದ್ಬಿಟ್ಟು ಟೈಟಾಗಿ ಬ್ರೆಸ್ಟ್ ಬೈಂಡರ್ ಹಾಕ್ಬಿಟ್ರೆ, ಇನ್ನು ಕೆಲವರಿಗೆ ಕ್ಯಾಬೇಜ್ ಇದೆಯಲ್ವಾ, ಕ್ಯಾಬೇಜ್ ಕ್ಯಾನ್ ಏಬಲ್ ಟು ಸಪ್ರೆಸ್ ದ ಮಿಲ್ಕ್. ಕ್ಯಾಬೇಜ್ ಅಥವಾ ಮಲ್ಲಿಗೆ ಹೂವು ಸಪ್ರೆಸ್ ಆಗುತ್ತೆ. ಕ್ಯಾಬೇಜ್ ಕಪ್ಸ್ ಆಗಿರುತ್ತಲ್ಲ, ಅದನ್ನು ಬ್ರೆಸ್ಟ್ ಮೇಲೆ ಇಟ್ಬಿಟ್ಟು 2 ಕಡೆನೂ ಮೇಲೆ ಬ್ರಾ ಹಾಕಿ ಟೈಟಾಗಿ ಹಾಕಿದರೆ 40 to 72 hours ಬಿಚ್ಚಬಾರ್ದು. ಟೈಟ್ ಮಾಡಿಬಿಟ್ಟ ಮೇಲೆ ನೆಕ್ಸ್ಟ್ ದಿನ ಸ್ನಾನ ಮಾಡಬೇಕು ಅಂತೇಳಿ ಸ್ನಾನ ಮಾಡೋಕ್ಕೋದ್ರೆ ಮತ್ತೆ ಹಾಲು ಬರಲಿಕ್ಕೆ ಅವಕಾಶ ಇರುತ್ತೆ. ಟೈಟಾಗಿ ಹಾಕಿಬಿಟ್ರೆ ಬ್ರೆಸ್ಟ್ ಬೈಂಡರು, ಪ್ರಿಪೇರ್ ದ ಬೇಬಿ, ನೀವು ಎಂಟಿ ಮಾಡಿಬಿಟ್ಟು ಆಮೇಲೆ ಟೈಟಾಗಿ ಬ್ರೆಸ್ಟ್ ಬೈಂಡರು 2 ದಿನ ನೀವು ಮಾಡಿಬಿಟ್ರೆ ಅದಕ್ಕಲ್ಲೇ ಹಾಲು ಕಡಿಮೆ ಆಗಲಿಕ್ಕೆ ಅವಕಾಶ ಇರುತ್ತೆ. ನಾವು ಆಲ್ಮೋಸ್ಟ್ ಶೋ ಮುಗಿಸ್ತಾ ಇದ್ದೀವಿ. ಸೊ ಬಿಫೋರ್ ವಿ ರ್ಯಾಪ್, ಒಂದು ಅಡ್ವೈಸ್ ಅಥವಾ ಸಜೆಷನ್ ನೀವು ಈ ಪಾಡ್ಕಾಸ್ಟ್ ನೋಡೋರಿಗೆ ಏನಾದರೂ ಕೊಡ್ತೀರಾ? ತಾಯಿ ಅಥವಾ ತಂದೆ ತಾಯಿಗೆ ಮಕ್ಕಳು ಒಂದು ದೊಡ್ಡ ಆಶೀರ್ವಾದ ದೇವರಿಂದ ಕೊಡಲ್ಪಟ್ಟದ್ದು ಮತ್ತು ದೊಡ್ಡ ಫಲ ಅಂತ ಹೇಳ್ಬೋದು. ತಾಯಿಯ ಹಾಲಿನಿಂದ ಮಗು ಪ್ರೆಗ್ನೆನ್ಸಿಯಿಂದ ಹುಟ್ಟಿದ ಮೇಲೆ ಕೂಡ 2 ವರ್ಷದವರೆಗೂ ಮತ್ತು ಥ್ರೂಔಟ್ ಲೈಫ್ ಚೆನ್ನಾಗಿ ಮಗುನ ಆರೋಗ್ಯವಾಗಿ ತೊಗೊಂಬರ್ಬೇಕು ಅಂತ ಹೇಳಿದ್ರೆ ಫಸ್ಟು ತಾಯಿಯ ಹಾಲಿಗೆ ಹೊರಟೋಗಿ. ಇದೇ ನನ್ನ ದೊಡ್ಡ ಅಡ್ವೈಸು. ನಿಮಗೆಲ್ಲ ನಿಜವಾಗ್ಲೂ ಸಂತೋಷ ಆಗಿರುತ್ತೆ ಅನಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅರೆ ನೀನು ನಮಸ್ಕಾರ ಮಾಡ್ತೀಯ ಪೂಟಾಣಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ, ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿನಗೂ ಥ್ಯಾಂಕ್ ಯು.